ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ನೀತಿಯನ್ನ ಅನುಸರಿಸ್ತಾ ಇದೆ ಅಂತ ನಗರ ಪುಟ್ಟಪ್ಪ ವೃತ್ತದ ಬಳಿ ಬಿಜೆಪಿ ರೈತ ಮೋರ್ಚಾ ಸರ್ಕಾರಕ್ಕೆ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದರು. ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಧೋರಣೆ ಅನುಸರಿಸ್ತಾ ಇದೆ. ಪ್ರಸಕ್ತ ಸಾಲಿನಲ್ಲಿ ಸುರಿದ ಮಳೆಯಿಂದಾಗಿ ಕಾಫಿ, ಕರಿಮೆಣಸು ಸೇರಿದಂತೆ ಇನ್ನಿತರ ಕೃಷಿಗಳು ನೆಲಕಚ್ಚಿವೆ. ರೈತರಿಗೆ ಇಲ್ಲಿಯವರೆಗೆ ಬಿಡಿಗಾಸು ಪರಿಹಾರ ಬಂದಿಲ್ಲ. ಪರಿಹಾರ ಒದಗಿಸುವಲ್ಲಿ ಸ್ಥಳೀಯ ಶಾಸಕರು ವಿಫಲರಾಗಿದ್ದಾರೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ ಆರೋಪಿಸಿದರು. ಯಾರಿಗೆ ಪಠ್ಯ ಕೊಟ್ಟಿದ್ದಾರೆ ಅಂತ ಮತ್ತೆ ಪರಾಮರ್ಶೆ ಮಾಡಬೇಕು ಅಂತೇಳಿ ಇವರು ಈಗಾಗಲೇ ಪಠ್ಯ ಕೊಟ್ಟಿರೋದನ್ನು ಇನ್ನು ಕೊಡೋಕ್ಕಿರೋದನ್ನು ಸಮೇತ ಯಾವುದನ್ನೇ ಕೊಡುವಂಥ ಉದ್ದೇಶ ಇವರಲ್ಲಿಲ್ಲ. ಎಲ್ಲ ಕಾರಣ ಇಟ್ಕೊಂಡು ಇವತ್ತು ರಾಜ್ಯದ ಯಾವುದೇ ಬೇರೆ ಬೇರೆ ಮುಖ್ಯ ಭಾಗಗಳಲ್ಲಿ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೇವೆ. ಇವತ್ತು ಕೊಡಗು ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳ ಹಾವಳಿ, ಇದರ ತಡೆಗೆ ಏನೂ ಮಾಡ್ತಾ ಇಲ್ಲ. ಆನೆಗಳ ಹಾವಳಿ ಇರ್ಬೋದು, ಹುಲಿಗಳ ಹಾವಳಿ. ಇವತ್ತು ಪ್ರತಿನಿತ್ಯ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಒಂದಲ್ಲ ಒಂದು ಕಡೆ ಒಂದು ಹಸುವಿನ ಹುಲಿ ಹಿಡಿಯುವಂಥದ್ದು ಕಾಣ್ತಾ ಇದ್ದೇವೆ. ಇದಕ್ಕೆ ಶಾಶ್ವತ ಪರಿಹಾರಕ್ಕೆ ಸರ್ಕಾರ ಮುಂದೆ ಬರಬೇಕು. ಅದು ಬಿಟ್ಟುಬಿಟ್ಟು ಒಂದು ಸಣ್ಣ ಪರಿಹಾರವನ್ನು ಹಿಂದೆ ಬಿಜೆಪಿ ಸರ್ಕಾರ ಏನು ಕೊಡ್ತಾ ಇತ್ತು ಅದನ್ನೇ ಮುಂದುವರಿಸಿ ಯಾವುದೇ ಒಂದು ಹೆಚ್ಚಿನ ಒಂದು ಕ್ರಮ ಕೈಗೊಳ್ತಾ ಇಲ್ಲ. ಯಾವುದೇ ಒಂದು ಕಾಡು ಪ್ರಾಣಿಗಳು ನಾಡಿಗೆ ಬರದಾಗೆ ಯಾವುದೇ ಒಂದು ಯೋಜನೆಗಳನ್ನು ಕೈಗೊಳ್ತಾ ಇಲ್ಲ. ಎಲ್ಲ ವಿಚಾರಗಳನ್ನು ಮುಂದಿಟ್ಕೊಂಡು ಇವತ್ತು ಹಿಂದೆ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಬೆಳೆಗಾರರಿಗೆ ಏನು ಕೇಂದ್ರದ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಏನು ನಮಗೆ ಪರಿಹಾರ ಬರುತ್ತೆ, ಅದ್ರ ಜೊತೆಗೆ ಮುಖ್ಯಮಂತ್ರಿಗಳು 4,000 ಸೇರಿಸಿ 10,000 ಕೊಡ್ತಾ ಇದ್ರು. ಈ ಸರ್ಕಾರ ಬಂದ ಮೇಲೆ ಅವರ ಒಂದು ಏನು ಹೈಕಮಾಂಡ್ ತಿಳ್ಕೊಂಡು ಅವ್ರ ಜೊತೆ ಓಡಾಟ ಮಾಡುವಂಥದ್ದೇ ಅವ್ರು ಮಾಡ್ತಿರುವಂಥ ಇವತ್ತಿನ ಸರ್ಕಾರದ ಒಂದು ಆಡಳಿತ ವ್ಯವಸ್ಥೆ ಆಗಿದೆ. ಇವತ್ತು ನಿಜವಾಗಿಯೂ ರಾಜ್ಯದಲ್ಲಿ ಇರುವಂಥ ರೈತರು ಅನೇಕ ಸಮಸ್ಯೆಗಳನ್ನ ಎದುರಿಸಿದ್ದಾರೆ. ನಾವು ತುಂಬಾ ವರ್ಷದಿಂದ ಕಾಣದಂಥ ಒಂದು ಅತಿವೃಷ್ಟಿ ಇವತ್ತು ರಾಜ್ಯದಲ್ಲಿ ಆಗಿದೆ. ಸುಮಾರು 5 ರಿಂದ 6 ತಿಂಗಳು ಸತತ ಮಳೆಯಿಂದಾಗಿ ನಾವೆಲ್ಲ ಅನೇಕ ಬೆಳೆಗಳನ್ನು ಎಲ್ಲ ಭಾಗದಲ್ಲಿ, ಕರ್ನಾಟಕದ ಎಲ್ಲ ಭಾಗದಲ್ಲೂ ಎಲ್ಲ ಬೆಳೆಗಳನ್ನು ನಾವು ಇವತ್ತು ಕಳ್ಕೊಂಡಿರುವಂಥ ರೈತರು ಅನೇಕರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂಥದ್ದು ನಾವು ನೋಡಿದ್ದೇವೆ. ಯಾಕೆಂತ ಹೇಳಿದ್ರೆ ರೈತರಿಗೆ ಇದೊಂದೇ ಜೀವಾಳ. ವರ್ಷಕ್ಕೊಂದು ಫಸಲನ್ನು ತೆಗೆಯುವಂಥದ್ದು, ಅದರಲ್ಲಿ ಬಂದರೆ ಮಾತ್ರ ಆತ ಜೀವನ ಸಾಗಿಸಬೇಕು. ಆತನ ಸಂಸಾರ, ಆತನ ಮಕ್ಕಳನ್ನ ವಿದ್ಯಾಭ್ಯಾಸ ಎಲ್ಲವನ್ನು ಅದರಿಂದಲೇ ನೋಡಬೇಕು. ಆದರೆ ಈ ಸರ್ಕಾರ ಇದ್ರ ಬಗ್ಗೆ ಇದ್ರ ಗೋಜಿಗೆ ಹೋಗದೆ ಯಾವುದೇ ಒಂದು ರೀತಿಯಲ್ಲಿ. ನಂತರ ಖಾಸಗಿ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿವರೆಗೆ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗುತ್ತಾ ಪ್ರತಿಭಟನಾ ಮೆರವಣಿಗೆ ನಡೆಸ್ತಾ ತಾಲೂಕು ಆಡಳಿತ ಸೌಧಕ್ಕೆ ಬಂದು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಕಾಂಗ್ರೆಸ್ ಸರ್ಕಾರಕ್ಕೆ ಬೆಳೆ ಪರಿಹಾರ ಕೊಡುವ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಸರಿಯಾಗಿ ಸಮೀಕ್ಷೆ ಮಾಡಿದ ಸರ್ಕಾರಿ ಅಧಿಕಾರಿಗಳಿಗೆ ಸರಿಯಾಗಿ ಸಮೀಕ್ಷೆ ಮಾಡಿದ ಸರ್ಕಾರಿ. ಈ ಸಂದರ್ಭ ಬಿಜೆಪಿ ಮುಖಂಡ ಹರಪಳ್ಳಿ ರವೀಂದ್ರ, ಮಂಡಲ ಅಧ್ಯಕ್ಷ ಗೌತಮ್, ರೈತ ಮೋರ್ಚಾ ರಾಜ್ಯ ಸಮಿತಿ ಸದಸ್ಯೆ ಯಮುನಾ ಚಂಗಪ್ಪ, ಜಿಲ್ಲಾ ಕಾರ್ಯದರ್ಶಿ ಆಲೆಮಾಡ ಸುಧೀರ್, ಪ್ರಮುಖರಾದ ಶರತ್ ಚಂದ್ರ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ವಿರಾಜಪೇಟೆ ಚಿಕ್ಕಪೇಟೆಯ ಬಳಿ ಇರುವ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣದಲ್ಲಿ ಇರುವ ಪುರಾತನ ಕಾಲದ ಸರ್ಕಾರಿ ಶಾಲೆಯ ಕತೆ ಇದು. 2007ರಲ್ಲಿ 900 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ರು. ಪ್ರಸ್ತುತ ವರ್ಷದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ 90ಕ್ಕೆ ಬಂದು ನಿಂತಿದೆ. ಕಾರಣ ಮಾತ್ರ ಕೇಳಿದರೆ ಒಂದು ಕ್ಷಣ ಮನಸ್ಸು ಜಲ್ ಅನಿಸುತ್ತೆ. ಈ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ವಾರಕ್ಕೆ 2 ಬಾರಿ ಆಟೋದಲ್ಲಿ ಬಂದು ಆಟೋವೊಂದ ಶಾಲೆಯ ಗೇಟ್ ಬಳಿ ನಿಲ್ಲಿಸಿ ಹಾಜರಾತಿ ಪುಸ್ತಕಕ್ಕೆ ಸಹಿ ಮಾಡಿ ಬಂದ ಆಟೋದಲ್ಲೇ ಮರಳಿ ಹೋಗ್ತಾರೆ. ಪ್ರತಿನಿತ್ಯವೂ ಬೆಳಿಗ್ಗೆಯಿಂದ ಸಂಜೆಯವರೆಗೂ ವಿರಾಜಪೇಟೆ ನಗರದ ವಿವಿಧ ಬ್ರಾಂದಿ ಅಂಗಡಿಗಳಲ್ಲಿ ಇರ್ತಾರೆ.
ಪ್ರತಿನಿತ್ಯವೂ ಬೆಳಗ್ಗೆಯಿಂದ ಸಂಜೆಯವರೆಗೂ ವಿರಾಜಪೇಟೆ ನಗರದ ವಿವಿಧ ಬ್ರ್ಯಾಂಡಿ ಅಂಗಡಿಗಳಲ್ಲಿ ಇರ್ತಾರೆ. ತಿಂಗಳಿಗೆ 1.5 ಲಕ್ಷ ರೂಪಾಯಿ ಸಂಬಳವನ್ನು ಪಡ್ಕೊಂಡು ಈ ರೀತಿಯಲ್ಲಿ ಬ್ರ್ಯಾಂಡಿ ಅಂಗಡಿಯಲ್ಲಿ ಕುಳಿತರೆ ಮಕ್ಕಳ ವಿದ್ಯಾಭ್ಯಾಸ ಎತ್ತ ಸಾಗಬಹುದು. ಮಕ್ಕಳಿಗೆ ಶಿಕ್ಷಣ ನೀಡಲು ಸರ್ಕಾರ ವಿವಿಧ ರೀತಿಯ ಕಸರತ್ತು ನಡೆಸುತ್ತೆ. ಆದರೆ ಇಂತಹ ಶಿಕ್ಷಕರು ಇದ್ದರೆ ಮಕ್ಕಳ ಗತಿ ದೇವರೇ ಬಲ್ಲ. ಶಿವಮೊಗ್ಗ ಜಿಲ್ಲೆಯಿಂದ ಮಂಜುನಾಥ್ ಎಂಬ ಶಿಕ್ಷಕರಿಂದ ಶಾಲಾ ವೇಳೆಯಲ್ಲಿ ಮದ್ಯಪಾನ ಮಾಡ್ತಾರೆ ಎಂದು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಮಾಡಿ ಕೊಡಗಿನ ವಿರಾಜಪೇಟೆ ಪ್ರತಿಷ್ಠಿತ ಶಾಲೆಗೆ ವರ್ಗಾವಣೆ ಮಾಡಿ ಕಳಿಸಿದ್ದಾರೆ. ಆದರೆ ಕೊಡಗಿಗೆ ಆಗಮಿಸಿದ ಮಂಜುನಾಥ್ ಇಲ್ಲಿ ಮದ್ಯವನ್ನು ಕುಡಿಯುವುದಲ್ಲದೆ ಸ್ನಾನವನ್ನೇ ಮಾಡ್ತಾ ಇದ್ದಾರೆ. ವಿರಾಜಪೇಟೆಯ ವಿವಿಧ ಬ್ರ್ಯಾಂಡಿ ಅಂಗಡಿಗಳಲ್ಲಿ ಅನೇಕ ಬಾರಿ ಬಿದ್ದು ಮುಖ ಮೂತಿ ಜಜ್ಜಿ ಹೋಗಿದ್ದು ಬ್ರ್ಯಾಂಡಿ ಅಂಗಡಿಯವರು ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ರೆ ಆಸ್ಪತ್ರೆಯಲ್ಲೇ ಕುಡಿದು ಹಾಸಿಗೆಗೆ ಬೆಂಕಿ ಹಚ್ಚಿದ ಪ್ರಕರಣಗಳು ನಡೆದಿದೆ. ಶಾಲೆಯ ಆವರಣದಲ್ಲಿ ಗಿಡಗಂಟಿಗಳು ಆಳೆತ್ತರಕ್ಕೆ ಬೆಳೆದು ನಿಂತಿದೆ. ಶೌಚಾಲಯದ ಪರಿಸ್ಥಿತಿ ನೋಡಲಾಗ್ತಾ ಇಲ್ಲ. ಅಲ್ಲಲ್ಲಿ ಕಸದ ರಾಶಿ. ಒಟ್ಟಾರೆ ಇಂತಹ ಶಿಕ್ಷಕರಿಂದ ಶಾಲೆಯ ಅಭಿವೃದ್ಧಿ ಶೂನ್ಯವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರು ಹಾಗೂ ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರು ತಕ್ಷಣ ಇಂತಹ ಶಿಕ್ಷಕರ ಮೇಲೆ ಕ್ರಮ ಕೈಗೊಂಡು ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟವಾಡ್ತಾ ಇರುವ ಸರ್ಕಾರಿ ಶಾಲೆಯ ಶಿಕ್ಷಕರ ಮೇಲೆ ಕ್ರಮ ಕೈಗೊಳ್ಳುವಂತಾಗಲಿ. ಕೊಡಗು ಚಾನಲ್ ನ್ಯೂಸ್, ರವಿಕುಮಾರ್ MK, ವಿರಾಜಪೇಟೆ. ಬೆಂಗಳೂರಿನ ವಿಕಾಸಸೌಧದಲ್ಲಿ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಎಸ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಮಿಕರ ಕನಿಷ್ಠ ವೇತನ ಹಾಗೂ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಧಾರವಾಡ ಮತ್ತು ಮೈಸೂರು ಜಿಲ್ಲೆಯಲ್ಲಿ ನೂತನವಾಗಿ ಸ್ಥಾಪನೆಯಾಗಲಿರುವ ಕೌಶಲ್ಯ ತರಬೇತಿ ಕೇಂದ್ರ ಕಟ್ಟಡದ ನೀಲನಕ್ಷೆಯ ಪರಿಶೀಲನಾ ಸಭೆಯಲ್ಲಿ ಸರ್ಕಾರದ ಕಾರ್ಮಿಕ ಕನಿಷ್ಠ ವೇತನ ಸಲಹಾ ಮಂಡಳಿ ಅಧ್ಯಕ್ಷರಾದ TM ಶಾಹಿದ್ ತೆಕಿಲ್, ಕಾರ್ಮಿಕ ಆಯುಕ್ತ ಗೋಪಾಲಕೃಷ್ಣ IAS ಮತ್ತಿತರ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. 2023-24ನೇ ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಭಾಜನವಾಗಿದ್ದ ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿಗೆ ಸೋಮವಾರ ಪ್ರಶಸ್ತಿ ಪ್ರದಾನ ನಡೆಯಿತು. ಪ್ರಶಸ್ತಿ ಸ್ವೀಕರಿಸಿ ಬೆಂಗಳೂರಿನಿಂದ ಆಗಮಿಸಿದ ಅಧ್ಯಕ್ಷರು ಸೇರಿದಂತೆ ಆಡಳಿತ ಮಂಡಳಿ ಸದಸ್ಯರಿಗೆ ಗ್ರಾಮಸ್ಥರು ಮೆರವಣಿಗೆ ಮೂಲಕ ಅಭಿನಂದನೆ ಸಮರ್ಪಿಸಿ ಸಂಭ್ರಮ ವ್ಯಕ್ತಪಡಿಸಿದರು. ದುಬಾರೆ ಜಂಕ್ಷನ್ ಬಳಿಯಿಂದ ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳು, ಗ್ರಾಮಸ್ಥರು, ಶಾಲಾ ವಿದ್ಯಾರ್ಥಿಗಳು, ಶಿಕ್ಷಕ ವೃಂದದವರು ಜನಪ್ರತಿನಿಧಿಗಳನ್ನು ಮೆರವಣಿಗೆಯಲ್ಲಿ ಗ್ರಾಮ ಪಂಚಾಯತ್ ಕಚೇರಿವರೆಗೆ ಕರೆತಂದರು. ಬಳಿಕ ಗ್ರಾಮ ಪಂಚಾಯತ್ ಆವರಣದಲ್ಲಿ ಆರತಿ ಬೆಳಗಿ ಮಾಲಾರ್ಪಣೆ ಮಾಡಿ ಬರಮಾಡಿಕೊಳ್ಳಲಾಯಿತು. ಈ ಸಂದರ್ಭ ಮಾತನಾಡಿದ ಗ್ರಾಮ ಪಂಚಾಯತ್ ಅಧ್ಯಕ್ಷ CL ವಿಶ್ವ, ಆಡಳಿತ ಮಂಡಳಿಯ ಭ್ರಷ್ಟಾಚಾರ ರಹಿತ ಆಡಳಿತ, PDO ಮತ್ತು ಸಿಬ್ಬಂದಿಗಳ ಪ್ರಾಮಾಣಿಕ ಸೇವೆಗೆ ಸಂದ ಗೌರವ ಇದಾಗಿದೆ ಎಂದರು. ಸಂದರ್ಭದಲ್ಲಿ ನಮಗೆ ಟ್ರೋಫಿ ಜೊತೆಗೆ ಪುರಸ್ಕಾರ ಜೊತೆಗೆ ನಿನ್ನೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯವರ ಅಧ್ಯಕ್ಷ ಸ್ಥಾನದಲ್ಲಿ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರ ಈ ಪಂಚಾಯಿತಿಗೆ ಬರುವಂತಹ ಪ್ರಶಸ್ತಿ ಪತ್ರವನ್ನು ಅವರ ಸಮ್ಮುಖದಲ್ಲಿ ನನಗೆ ಮತ್ತು PDOವರಿಗೆ ಈ ಪುರಸ್ಕಾರ ಜೊತೆಗೆ 5 ಲಕ್ಷ ನಗದನ್ನು ನಮಗೆ ಬಹುಮಾನ ರೂಪಿಯನ್ನು ಕೊಟ್ಟಿದೆ. ಅವರಿಗೆ ನಿಜಕ್ಕೂ ಅನಂತ ಧನ್ಯವಾದಗಳನ್ನು ಕೂಡ ಸಲ್ಲಿಸ್ತಿದೆ. ಬಗ್ಗೆ ಒಂದು ಟ್ರೋಫಿ ಬರಲಿಕ್ಕೆ ನಿಮ್ಮ ಯೋಚನೆ ಬರೀ ಅಧ್ಯಕ್ಷರು ಇದಕ್ಕೆ ಕಾರಣಕರ್ತರಂತ ಭಾವನೆ ಇದೆ ಕೆಲವರಲ್ಲಿ. ಆದರೆ ಈ ಒಂದು ಕಪ್ಪು ಏನು ನಮ್ಮ RCB ಕಪ್ ಅಂತ ಹೇಳ್ತಾರೆ ಎಲ್ಲರೂ, RCB ಕಪ್ ನಮ್ಮ ಪಂಚಾಯತಿಗೆ ಮೊದಲನೇ ಬಾರಿ ಬಂದಿದ್ದಕ್ಕೆ ನಮ್ಮ ಎಲ್ಲ ಗ್ರಾಮ ಪಂಚಾಯತಿಯ ಸಮಸ್ತ ಜನಗಳ ಹಾಗೂ ಜನಪ್ರತಿನಿಧಿಗಳು, ಎಲ್ಲ ಶಿಕ್ಷಕರಿಂದ ಇರ್ಬೋದು, ನಮ್ಮ ಪುಟಾಣಿ ಮಕ್ಕಳಿಗೆ ಮತ್ತು ನಮ್ಮ ಊರಿನಲ್ಲಿ ಇರುವಂಥ ಎಲ್ಲ ಗುರು ಹಿರಿಯರಿಗೆ ತಂದಂಥ ಕಪ್ ಇದು. ನಮ್ಮ ಈ ಕಪ್ಪು 23-24ನೇ
ಸಾಲಿನ ಕಪ್ಪು. ಈ ಸಂದರ್ಭ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಕುಸುಮ, ಸದಸ್ಯರಾದ ಸಮೀರಾ, ಜಾಜಿ, ತಮ್ಮಯ್ಯ, ಗಿರಿಜಮ್ಮ, ಗೆಳೆಯರ ಬಳಗದ ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಜಿಲ್ಲೆಯ ಏಕೈಕ ಕೈಗಾರಿಕಾ ಪ್ರದೇಶ ಕಸ ತ್ಯಾಜ್ಯಗಳಿಂದ ತುಂಬಿ ತುಳುಕುತ್ತಿದ್ದು ಕಾವೇರಿ ನದಿ ದಂಡೆಯನ್ನು ಆವರಿಸಿದೆ. ಕೈಗಾರಿಕಾ ಇಲಾಖೆಯ ಅಧಿಕಾರಿಗಳ ನಿರಾಸಕ್ತಿಯಿಂದಾಗಿ ಕಾವೇರಿ ನದಿ ಪಾತ್ರದಲ್ಲಿರುವ ಕೈಗಾರಿಕೆಗಳ ಮಾಲೀಕರಿಗೆ ಈ ತ್ಯಾಜ್ಯಗಳ ರಾಶಿಯಿಂದ ಸಮಸ್ಯೆ ಆಗ್ತಾ ಇದೆ. ಜೀವಕೋಟಿಗಳ ದಾಹ ನೀಗಿಸುವ ಕಾವೇರಿ ನದಿ ಕೈಗಾರಿಕಾ ಪ್ರದೇಶದ ಬಳಿ ಮಲಿನವಾಗ್ತಾ ಇದೆ. ನದಿಯ ದಂಡೆಯಲ್ಲಿ ಕೂಡ್ಲೂರು ಗ್ರಾಮಸ್ಥರಿಗಂತ ನಿರ್ಮಿಸಿರುವ ಹಿಂದೂ ರುದ್ರಭೂಮಿಗೆ ತೆರಳುವ ರಸ್ತೆ ಕಸ ತ್ಯಾಜ್ಯಗಳ ರಾಶಿಯಿಂದಾಗಿ ಮುಚ್ಚಿ ಹೋಗಿದೆ. ದುರಸ್ತಿಗೀಡಾದ ಲಾರಿಗಳು, ಬಸ್ಗಳ ನಿಲುಗಡೆಯ ತಾಣವಾಗಿರುವ ಕೈಗಾರಿಕಾ ಪ್ರದೇಶ ಕಾಡು ಗಿಡಗಳಿಂದ ಆವೃತವಾಗಿ ಕಾಡು ಪ್ರಾಣಿಗಳು ನೆಲೆಸುವಂತಹ ತಾಣವಾಗಿ ಮಾರ್ಪಟ್ಟಿದೆ. ಕೂಡುಮಗ್ಲೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಕೈಗಾರಿಕಾ ಇಲಾಖೆ ಅಧಿಕಾರಿಗಳು ಇಲ್ಲಿನ ಉದ್ಯಮಗಳಿಂದ ವಾರ್ಷಿಕ ಕೋಟ್ಯಾಂತರ ರೂಪಾಯಿಗಳನ್ನು ತೆರಿಗೆ ರೂಪದಲ್ಲಿ ಪಡ್ಕೊಂಡು ಕೈಗಾರಿಕಾ ಪ್ರದೇಶವನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಜಿಲ್ಲೆಯ ಏಕೈಕ ಕೈಗಾರಿಕಾ ಬಡಾವಣೆ ಕಸದ ತೊಟ್ಟಿಯಾಗಿ ಕಾವೇರಿ ನದಿಯನ್ನು ಮಲಿನ ಮಾಡ್ತಾ ಇರೋದ್ರಿಂದ ಜಿಲ್ಲಾಧಿಕಾರಿಗಳು, ಪರಿಸರ ಇಲಾಖೆ ಅಧಿಕಾರಿಗಳು ಇತ್ತ ಬಂದು ಪರಿಶೀಲನೆ ಮಾಡುವ ಮೂಲಕ ನದಿಯನ್ನು ಉಳಿಸಬೇಕಾಗಿದೆ. ಕೊಡಗು ಚಾನಲ್ ವಿಶೇಷ ವರದಿ KS ಮೂರ್ತಿ, ಕೂಡಿಗೆ. ಚೌಡ್ಲು ಗ್ರಾಮದ 2ನೇ ವಾರ್ಡ್ನಲ್ಲಿ ಸುಮಾರು 150 ಕುಟುಂಬಗಳು ವಾಸ ಮಾಡ್ತಾ ಇದ್ದು, ಇದರಲ್ಲಿ 25 ಕುಟುಂಬಗಳ ಮನೆಯ ಹಿಂಭಾಗ ಬರೆ ಕುಸಿತಾ ಇದೆ ಎಂಬ ಗ್ರಾಮಸ್ಥರ ಮಾಹಿತಿ ಮೇರೆಗೆ ತಹಶೀಲ್ದಾರ್ ಕೃಷ್ಣಮೂರ್ತಿ ಅವರು ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ಇಲ್ಲಿ ಬಹುತೇಕ ಕೂಲಿ ಕಾರ್ಮಿಕರು ವಾಸ ಮಾಡ್ತಾ ಇದ್ದು, ಮಳೆಗಾಲದಲ್ಲಿ ಸುಮಾರು 6 ತಿಂಗಳು ಸುರಿದ ಭಾರೀ ಮಳೆಗೆ ಮನೆಗಳು ಬಿರುಕು ಬಿಟ್ಟಿದ್ದು ಜನರು ಭಯದಿಂದ ವಾಸ ಮಾಡ್ತಾ ಇದ್ದಾರೆ. ಇಲ್ಲಿಗೆ ತಡೆಗೋಡೆ ಅತ್ಯವಶ್ಯಕತೆ ಇದೆ. ಮುತುವರ್ಜಿ ವಹಿಸಿ ನಿರ್ಮಿಸಿಕೊಡುವಂತೆ ವಾರ್ಡ್ ಸದಸ್ಯ ಸುರೇಶ್ ಶೆಟ್ಟಿ ತಿಳಿಸಿದರು. ತಹಶೀಲ್ದಾರ್ ಕೃಷ್ಣಮೂರ್ತಿ ಸ್ಥಳದಲ್ಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿ ಇಲ್ಲಿ ಮನೆಗಳು ಅಪಾಯ ಪರಿಸ್ಥಿತಿಯಲ್ಲಿ ಇದ್ದಾವೆ, ಸ್ಥಳವನ್ನು ತುರ್ತಾಗಿ ಸರ್ವೆ ಕಾರ್ಯ ನಡೆಸಿ ಇಲ್ಲಿಗೆ ತಡೆಗೋಡೆಗೆ ನಿರ್ಮಿಸಲು ಯೋಜನೆ ಹಾಕಿಕೊಳ್ಳುವಂತೆ ಸಂಬಂಧಪಟ್ಟ ಇಲಾಖಾಧಿಕಾರಿಗಳಿಗೆ ಸೂಚನೆ ನೀಡಿದರು. ಬಳಿಕ ಅಲ್ಲಿದ್ದ ಗ್ರಾಮಸ್ಥರೊಂದಿಗೆ ಮಾತನಾಡಿದ ತಹಶೀಲ್ದಾರ್ ಅವರು ಆದಷ್ಟು ಬೇಗ ತಡೆಗೋಡೆ ನಿರ್ಮಿಸಲು ಮುಂದಾಗ್ತೇವೆ. ಶಾಸಕರು ಇಲ್ಲಿಗೆ ಭೇಟಿ ನೀಡಿ ಸ್ಥಳ ಸಮಸ್ಯೆ ಬಗ್ಗೆ ತಿಳಿಸಿದ್ದಾರೆ. ಕೂಡಲೇ ಕಾಮಗಾರಿ ನಡೆಸಲು ಮುಂದಾಗ್ತೇವೆ ಎಂದರು. ಈಗ ನೀವು ಸರ್ವೇಗೆ ಲೆಟರ್ ಹಾಕಿದ್ದೀರಾ? ಮತ್ತೆ ಹಾಕಿ, ಮತ್ತೆ ಸರ್ವೇಗೆ ಲೆಟರ್ ಹಾಕಿದರೆ ನಾನು ಹೇಳ್ತೀನಿ ADLRಗೆ ಬಂದು ಬೋರ್ಡ್ ಫಿಕ್ಸ್ ಮಾಡಿ. ಆಮೇಲೆ ನೀವು ತಡೆಗೋಡೆ ನನ್ನ ಪ್ರಕಾರ ಸುಮಾರು ಎಷ್ಟು ಮೀಟರ್ ಕಟ್ಟಬೇಕಾಗ್ಬೋದು? ಅದೇನಿದೆ ನೋಡಿ, ಪಾಪ MLA ಸಾಹೇಬರು ಹೇಳಿದ್ದಾರೆ ಅದು ನಿಲ್ಲಿಸ್ಬೇಕಂತ ನೋಟಿಸ್ ಕೊಡಿ. ಗದ್ದೆ ಇದ್ರೆ ಹೇಳಿ, ಗದ್ದೆ ಇದೆ, ಅಕ್ಕಪಕ್ಕ ಮನೆ ಇದ್ದಾವೆ, ಎಲ್ಲ ಖುಷಿ ಹಂತದಲ್ಲಿದೆ. ಇನ್ನು ಇವರೆಲ್ಲ ಅವು ಇವು. ಈ ಸಂದರ್ಭ ಗ್ರಾಮಸ್ಥರಾದ ಫ್ರಾನ್ಸಿಸ್, ಅನಿಲ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಹನುಮ ಜಯಂತಿ ಅಂಗವಾಗಿ ಪಟ್ಟಣದ ಆಂಜನೇಯ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಯಿತು. ದೇವಾಲಯದ ಪ್ರಧಾನ ಅರ್ಚಕರಾದ ನಂಜುಂಡೇಶ್ವರ ಅವರ ಪುರೋಹಿತದಲ್ಲಿ ಬೆಳಿಗ್ಗೆ ಪಂಚಾಮೃತ ಅಭಿಷೇಕ, ಅರ್ಚನೆ ನಡೆಯಿತು. ನಂತರ ಅರ್ಚಕ ಉಡುಪ ಮತ್ತು ತಂಡದವರಿಂದ ಮಾರುತಿ ಹೋಮ, ಮಹಾಮಂಗಳಾರತಿ, ಬಳಿಕ ಪ್ರಸಾದ ವಿನಿಯೋಗ ನೆರವೇರಿತು. ನೂರಾರು ಭಕ್ತರು ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ದೇವಾಲಯ ಸಮಿತಿ ಅಧ್ಯಕ್ಷ CP ಗೋಪಾಲ್, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ SL ಸೀತಾರಾಮ್, ಸಮಿತಿ ಕಾರ್ಯದರ್ಶಿ ನಂದಕುಮಾರ್, ಸದಸ್ಯರಾದ ರಾಘವ, ಸುರೇಶ, ಹಾಲಪ್ಪ, ಗಣೇಶ್ ಹಾಗೂ ಮತ್ತಿತರರು ಹಾಜರಿದ್ದರು. ಗುರು ಬ್ರಹ್ಮ ಗುರು ವಿಷ್ಣು. ಕನ್ನಡ ಭಾಷೆ ರಾಜ್ಯದ ಅಸ್ಮಿತೆಯ ತಳಹದಿಯಾಗಿದ್ದರೆ ಅರೆಭಾಷೆಯಂತಹ ಪ್ರಾದೇಶಿಕ ಭಾಷೆಗಳು ಕನ್ನಡವನ್ನು ಶ್ರೀಮಂತಗೊಳಿಸಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ ಇವರ ವತಿಯಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಏರ್ಪಡಿಸಿದ್ದ 2024ನೇ ಸಾಲಿನ ಅರೆಭಾಷೆ ಅಕಾಡೆಮಿ ಗೌರವ ಪ್ರಶಸ್ತಿ ಪ್ರದಾನ ಜಂಬರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಅರೆಭಾಷೆ ಗೌಡರು ಹೆಚ್ಚಾಗಿ ವಾಸ ಮಾಡ್ತಾ ಇದ್ದು, ಇವರ ಜನಸಂಖ್ಯೆ 3 ಲಕ್ಷಕ್ಕೂ ಹೆಚ್ಚಿದೆ.
1882ನೇ ಗೆಜೆಟ್ ಬಂದಾಗ ಸಕಲೇಶಪುರದಲ್ಲಿದ್ದು ಬರಗಾಲದ ಸಂದರ್ಭದಲ್ಲಿ ಹೇಮಾವತಿ ನದಿ ಬತ್ತಿದಾಗ ಪಕ್ಕದ ಜಿಲ್ಲೆ ಸುಳ್ಯಕ್ಕೆ ಬಂದು ನೆಲೆ ಊರುತ್ತಾರೆ. ತುಳು ಕೊಂಕಣಿ ಜೊತೆಗೆ ಕನ್ನಡ ಸೇರಿ ಅರೆಭಾಷೆಯಾಗಿದೆ. ಹೋಗುತ್ತೇನೆ ಎನ್ನುವುದು ಓನೆ, ಬರುತ್ತೇನೆ ಎನ್ನುವುದು ಬನ್ನೆ ಎಂದು ಹೇಳುತ್ತಾರೆ. ಹೀಗೆ ಕೆಲವು ಅಕ್ಷರಗಳು ಬಿಟ್ಟು ಹೋಗಿ ಅರೆಭಾಷೆಯಾಗಿದೆ ಎಂದರು. ಮೂಲತಃ ಗೌಡ ಸಮುದಾಯಕ್ಕೆ ಸೇರಿರುವ ಇವರನ್ನ ಅರೆಭಾಷೆ ಗೌಡರು ಎನ್ನುತ್ತಾರೆ. ಅರೆಭಾಷಿಕರದ್ದು ವಿಭಿನ್ನ ಸಂಸ್ಕೃತಿಯಾಗಿದೆ ಎಂದರು. ಅರೆಭಾಷಿಕರಾಗಿದ್ದ ಕುರುಂಜಿ ವೆಂಕಟರಮಣ ಗೌಡರು ತನಗೆ ಪರಿಚಿತರು ಎಂದು ಸ್ಮರಿಸಿದ ಮುಖ್ಯಮಂತ್ರಿಗಳು, ಕರ್ನಾಟಕದಲ್ಲಿ 230 ಸಣ್ಣ ಭಾಷೆಗಳಿವೆ. ಇವೆಲ್ಲವೂ ಕನ್ನಡದಿಂದಲೇ ಹುಟ್ಟಿದ್ದು, ಅರೆಭಾಷೆಯಿಂದ ಉಳಿಸಿ ಬೆಳೆಸುವ ಕೆಲಸವನ್ನ ಅಕಾಡೆಮಿ ಮಾಡಲಿ ಎಂದರು. ಭಾಗಮಂಡಲದಲ್ಲಿ ನಾಡಗೌಡ ಸಮುದಾಯಕ್ಕೆ 1 ಕೋಟಿ ರೂಪಾಯಿಗಳಿಂದ ಹಿಂದೆ ಒದಗಿಸಲಾಗಿತ್ತು. ಪ್ರಸ್ತುತ 50 ಲಕ್ಷ ರೂಪಾಯಿ ಬೇಡಿಕೆಯಿಂದ ಈಡೇರಿಸಲಾಗುತ್ತೆ. ಇತರೆ ಬೇಡಿಕೆಗಳನ್ನು ಪರಿಶೀಲಿಸಿ ಪರಿಹಾರ ಒದಗಿಸಲಾಗುವುದೆಂದು ಭರವಸೆ ನೀಡಿದರು. ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಅರೆಭಾಷೆ ಗೌಡರಿಗೆ ಮಡಿಕೇರಿಯಲ್ಲಿ ಜಮೀನು ಕೊಡಬೇಕೆನ್ನುವ ಪ್ರಸ್ತಾವನೆ ಇದ್ದು, ಇದನ್ನು ಈಡೇರಿಸಲಾಗುತ್ತೆ ಅಂತ ಭರವಸೆ ನೀಡಿದರು. ಸುಮಾರು ಕರ್ನಾಟಕದಲ್ಲಿ 230 ಸಣ್ಣ ಭಾಷೆಗಳಿದ್ದಾವೆ. 230 ಸಣ್ಣ ಭಾಷೆಗಳಿದ್ದಾವೆ. ಸಣ್ಣ ಭಾಷೆಗಳಲ್ಲಿ ಹೇಗೆ ಅಂತಂದ್ರೆ ಇವೆಲ್ಲ ಕೂಡ ಕನ್ನಡದಿಂದ ಬಂದಿರತಕ್ಕಂಥ ಭಾಷೆಗಳು. ಸೊ ಕನ್ನಡದ ಅಸ್ಮಿತೆ ಹೆಂಗಪ್ಪ ಇದೆ ಅಂತಂದ್ರೆ ಇವೆಲ್ಲ ವಿಭಿನ್ನವಾದಂಥ ಸಂಸ್ಕೃತಿಯನ್ನು ಒಳಗೊಂಡಂತ ಕನ್ನಡ ಭಾಷೆ ಇದೆಯಲ್ಲ. ನೀವು ಕನ್ನಡ ಭಾಷೆ ಮಾತಾಡ್ತೀರಿ, ಈಗ ಸ್ವಾಗತ ಮಾಡಿದವರು ಅರೆ ಭಾಷೆಯಲ್ಲೇ ಸ್ವಾಗತ ಮಾಡೋದು. ನಾನು ಕೇಳಿದ್ರು, ನಿಮ್ಗೆ ಅರ್ಥ ಆಯ್ತಾ ನನಗೆ ನಿಮ್ಗೆ ಅಂತ ಕೇಳಿದ್ರಲ್ಲ. ನಿಮ್ಮ ಹೆಸರೇನು? ಜ್ಞಾನೇಶ್. ನಮ್ಗೆ ಅರ್ಥ ಆಯ್ತಾ ಅಂತ ಹೇಳಿದ್ರು. ಸ್ವಲ್ಪ ಅರ್ಥ ಆಗದಪ್ಪ ನಾನು ಅಂತ ಹೇಳಿದೆ. ಅದರಿಂದ ಇದು ಒಂದು ಕನ್ನಡ ಭಾಷೆನೇ, ಕನ್ನಡ ಭಾಷೆ ಅರೆ ಭಾಷೆ ಆಗಿದೆ ಅಷ್ಟೇ. ಅದರಿಂದ ನಿಮ್ಮೆಲ್ರಿಗೂ ಕೂಡ ಶುಭವಾಗಲಿ ಅಂತ ಹೇಳಿ ಆಶಿಸ್ತೇನೆ. ನೀವು ಕನ್ನಡ ಎಂಥದ್ದು ತುಳು ಅರೆ ಭಾಷೆ ಅಕಾಡೆಮಿಯ ಅಧ್ಯಕ್ಷರು ಇಲ್ಲೇ ಇದ್ದಾರೆ. ಈ ಭಾಷೆ ಉಳಿಸಬೇಕು, ಬೆಳೆಸಬೇಕು, ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಿ. ಆಮೇಲೆ ನಾನೇ ಈ ಭಾಗಮಂಡಲದಲ್ಲಿ ನಾಡಗೌಡ ಸಮುದಾಯ ಈ ಭವನ ಇದೆಯಲ್ಲ, ಈ ಭವನಕ್ಕೆ 1 ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದೇನೆ. ಆಮೇಲೆ ಈಗ 50 ಲಕ್ಷ ಕೇಳಿದ್ದೀವಿ, ಅದನ್ನು ಕೊಡೋಣ. ಬೇರೆ ಬೇಡಿಕೆಗಳಿದ್ದಾವಲ್ಲ ಅವನ್ನೆಲ್ಲ ಪರಿಶೀಲನೆ ಮಾಡಿ ನಾನು ಅವಕ್ಕೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿ, ಆಮೇಲೆ ಈ ಮುಂದಿನ ಕ್ಯಾಬಿನೆಟ್ನಲ್ಲಿ ಮಡಿಕೇರಿನಲ್ಲಿ ಅರೆಭಾಷೆ ಗೌಡರಿಗೆ ಜಮೀನು ಕೊಡ್ತಕ್ಕಂಥದ್ದು ಕೂಡ ಇದೆ. ಅದು ಮುಂದೆ ಬಂದಾಗ ಅದನ್ನ ನಾವು ಅಂಗೀಕಾರ ಮಾಡಿ ಅದನ್ನ ಕ್ಯಾಬಿನೆಟ್ನಲ್ಲಿ ಇಟ್ಟು ಅದನ್ನು ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಇಟ್ಟಿದ್ದಾರೆ. ಆಗ್ಬೋದಾ? ನಿಮ್ಮೆಲ್ಲರಿಗೂ ಶುಭವಾಗಲಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಅರೆ ಭಾಷೆ ಬೆಳೀಲಿ, ಅದು ಅದರ ಸಂಸ್ಕೃತಿ ಉಳಿಸಿಕೊಂಡು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಅರೆಭಾಷೆ ಅಕಾಡೆಮಿ ಗೌರವ ಪ್ರಶಸ್ತಿಗೆ ಭಾಜನರಾದ KR ಗಂಗಾಧರ, UP ಶಿವಾನಂದ ಹಾಗೂ DS ಆನಂದ ಅವರಿಗೆ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಿದರು. ಉಪಮುಖ್ಯಮಂತ್ರಿ DK ಶಿವಕುಮಾರ್, ಸಚಿವ ಭೈರತಿ ಸುರೇಶ್, ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ AS ಪೊನ್ನಣ್ಣ, ಶಾಸಕ ಮಂತರಗೌಡ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪುರುಷೋತ್ತಮ ಬಿಳಿಮಲೆ, ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಸದಾನಂದ ಮಾವಜಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕಿ ಗಾಯತ್ರಿ ಈ ಸಂದರ್ಭ ಪಾಲ್ಗೊಂಡಿದ್ದರು. ವಿಶ್ವರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ಜನವರಿಯಲ್ಲಿ ದಲಿತರ ಸ್ವಾಭಿಮಾನಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿಯ ಕೊಡಗು ಜಿಲ್ಲಾ ಘಟಕದ ಸಂಚಾಲಕ HL ದಿವಾಕರ್ ಅವರು ತಿಳಿಸಿದ್ದಾರೆ.
ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನವರಿ ತಿಂಗಳ ಮೊದಲ ಅಥವಾ ಎರಡನೇ ಭಾನುವಾರ ನಗರದ ಗಾಂಧಿ ಮೈದಾನದಲ್ಲಿ ಮಧ್ಯಾಹ್ನ 2 ಗಂಟೆಗೆ ಸಮಾವೇಶ ನಡೆಯಲಿದ್ದು ಸಚಿವರಿಗೆ ಹಾಗೂ ಶಾಸಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತೆ ಎಂದರು. ಅಂದು ಬೆಳಗ್ಗೆ 10 ಗಂಟೆಗೆ ಅಶೋಕಪುರದಿಂದ ಬುದ್ಧ ಮತ್ತು ಡಾ ಅಂಬೇಡ್ಕರ್ ಭಾವಚಿತ್ರವಿರುವ ರಥದ ಮೆರವಣಿಗೆ ನಡೆಯಲಿದೆ. 100 ಬೈಕ್ಗಳು, ಕಳಸ ಹಿಡಿದ ಮಹಿಳೆಯರು, ಪೂರ್ವಿಕರ ಸ್ತಬ್ಧ ಚಿತ್ರ, ಡೊಳ್ಳು ಕುಣಿತ ಮತ್ತು ವೀರಗಾಸೆ ಕುಣಿತ ಗಮನ ಸೆಳೆಯಲಿದೆ ಎಂದರು. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರು ನಾವು ರಾಷ್ಟ್ರೀಯ ಕೊಟ್ಟಿದ್ದೀವಿ. ಅದೇ ರೀತಿ ಈ ಸಲ ನಾವು ಶ್ರೀ ಮಾದೇವನವರಿಗೆ ಕೊಟ್ಟಲ್ಲಿ ನಿರ್ಧಾರ ಮಾಡಿದ್ವಿ. ಇದು ದಲಿತರ ಸ್ವಾಭಿಮಾನ ಸಮಾವೇಶ. ಯಾಕಂದರೆ ಇವತ್ತು ಸ್ವಾಭಿಮಾನಕ್ಕೆ ಧಕ್ಕೆ ಬಂದುಬಿಟ್ಟಿದ್ದಾರೆ ನಮ್ಮ ಸಂಘಟನೆಗೆ ಮತ್ತು ನಮ್ಮ ಜನಕ್ಕೆ. ನಾವು 1974-75 ಇಸ್ವಿಯಲ್ಲಿ ದಲಿತ ಸಂಘಟನೆ ಸ್ಥಾಪನೆ ಆದಾಗ ಕರ್ನಾಟಕದ ಬೆಂಗಳೂರಿನ ಒಂದು ಸಂಘಟನೆ ರ್ಯಾಲಿ ನಡೆದಾಗ ಹಾಗಾಗಿ ನಾವು 1974-75 ಇಸ್ವಿಯಲ್ಲಿ ಯಾವ ಥರ ಸಂಘಟನೆ ಇತ್ತು ಅದೇ ಸಂಘಟನೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಆಗಬೇಕಂತ ಹೇಳೋ ಕಾರಣಕ್ಕೋಸ್ಕರ ನಾವು ಈ ಒಂದು ಸಮಾವೇಶವನ್ನು ನಾವು ಮಾಡ್ತಿದ್ದೀವಿ. ನಾವು ಈ ಮಾಡುವಾಗ ನಮ್ಮ ಪೂರ್ವಿಕರು ಆದಂಥ ನಾರಾಯಣ ಗುರುಗಳಾಗಿರ್ಬೋದು, ಜ್ಯೋತಿ ಬಾಬುರಾಗಿರ್ಬೋದು, ಸಾವಿತ್ರಿಬಾಯಿ ಆಗಿರ್ಬೋದು, ಮತ್ತು ನಾವಿನ ಕೃಷ್ಣರಾಜ ಆಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಈ ಕೆಲವು ಇತ್ಯಾದಿ ನಮ್ಮ ಮಹಾನುಭಾವರನ್ನು ನೆನೆಸ್ತಾ ಇಂಥ ಒಂದು ಕಾರ್ಯಕ್ರಮಗಳನ್ನು ನಾವು ಮಾಡಲಿಕ್ಕೆ ನಮ್ಮ ಜಿಲ್ಲಾ ಸಮಿತಿಯಿಂದ ನಿರ್ಧಾರ ಮಾಡಿದ್ವಿ. ಈ ಕಾರ್ಯಕ್ರಮ ನಮ್ಮ ಕೊಡಗಿರತಕ್ಕಂಥ ಎಲ್ಲ ದಲಿತ ಜನರಿಗೆ ಜಾಗೃತಿ ಮೂಡಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಮತ್ತು ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳು, ಅದರಲ್ಲಿ ಈಗ ಬಹುಜನ ವಿದ್ಯಾರ್ಥಿಗಳನ್ನು ಗುರುತಿಸಬೇಕಂತೇಳಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಸುಮಾರು ಒಂದು 5,000 ಜನ ಸೇರುವ ನಿರೀಕ್ಷೆ ಇದೆ. ಮತ್ತು ಈ ಒಂದು ಕಾರ್ಯಕ್ರಮವು ಆಗಬೇಕಂತಂದರೆ ನಮ್ಮ ಎಲ್ಲರ ಸಹಕಾರ ಅಗತ್ಯ. ದಲಿತ ಸಂಘರ್ಷ ಸಮಿತಿ ಮಡಿಕೇರಿ ತಾಲೂಕು ಸಂಚಾಲಕ ಎಪಿ ದೀಪಕ್ ಅವರು ಮಾತನಾಡಿ, ಕಾರ್ಯಕ್ರಮದಲ್ಲಿ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಡಾ ಎಚ್.ಸಿ. ಮಹದೇವಪ್ಪ ಅವರಿಗೆ ದಲಿತ ರತ್ನ ಪ್ರಶಸ್ತಿ, ಕೊಡಗಿನ 2 ಶಾಸಕರಿಗೆ ಅವರ ಅಭಿವೃದ್ಧಿ ಕಾರ್ಯಕ್ರಮಗಳ ಆಧಾರದ ಮೇಲೆ ಕೊಡಗು ರತ್ನ ಪ್ರಶಸ್ತಿ ನೀಡಲಾಗುತ್ತೆ. ಅಲ್ಲದೆ ಹೋರಾಟಗಾರರಾದ ಜಯಪ್ಪ ಹಾನಗಲ್, ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ನಿವೃತ್ತ ನೌಕರರ ಸಮಿತಿ ಅಧ್ಯಕ್ಷ ಸಿದ್ದಯ್ಯ ಹಾಗೂ ಸಮಾಜ ಸೇವಕ ಎಚ್.ವಿ. ದೇವದಾಸ್ ಅವರಿಗೂ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ ಎಂದರು. ಇದಕ್ಕೆ ಕಾರಣ ಮುಖ್ಯವಾಗಿ ಸಂವಿಧಾನದ ಬಗ್ಗೆ ಅರಿವು ಇಲ್ಲದೆ ಇರುವಂಥದ್ದು. ಆ ನಿಟ್ಟಿನಲ್ಲಿ ಸಂವಿಧಾನದ ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನು ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಪ್ರಿಯಾಂಬಲನ್ನು ಓದಿಸೋದಂತಿರ್ಬೋದು, ಸಂವಿಧಾನ ಜಾಥಾ ಮಾಡುವಂಥದ್ದಿರ್ಬೋದು, ಒಂದು ದೊಡ್ಡ ಕ್ರಾಂತಿ ಮಾಡುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಅವರು ರೂಪಿಸಿದ್ದಾರೆ. ಹಾಗಾಗಿ ಇದನ್ನು ಕನ್ಸಿಡರ್ ಮಾಡಿ ನಾವು ಈ ವರ್ಷ ಅವರಿಗೆ ದಲಿತ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಅದೇ ರೀತಿಯಾಗಿ ಕೊಡಗು ಜಿಲ್ಲೆಯಲ್ಲಿ ಇರ್ತಕ್ಕಂಥ 2 ಶಾಸಕರಿಗೆ ಅವರು ಮಾಡಿರುವಂಥ ಅಭಿವೃದ್ಧಿ ಆಧಾರದ ಮೇಲೆ ಅವರಿಗೆ ಕೊಡಗು ರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಇಲ್ಲಿನ ಸಮಾಜ ಸೇವಕರಾದಂಥ ಮತ್ತು ರಿಟೈರ್ಡ್ ಡಾಕ್ಟರ್ ಆಗಿರ್ತಕ್ಕಂಥ ಎಚ್.ವಿ. ದೇವದಾಸ್ ಇರ್ಬೋದು, ಅದರ ಜೊತೆಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ನಿವೃತ್ತ ನೌಕರರ ಸಮಿತಿ ಅಧ್ಯಕ್ಷರು ಸಿದ್ದಯ್ಯ ಇರ್ಬೋದು, ಇವರಿಗೆಲ್ಲ ಕೊಡಗು ಭೂಷಣ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ. ನಮ್ಮ ಸಮೀಕ್ಷೆ ಪ್ರಕಾರ ಒಂದು 5,000 ಜನ ಸೇರುವಂಥ ಒಂದು ನಾವು ಅನ್ಕೊಂಡಿದ್ದೀವಿ. 5,000 ಜನ ಸೇರ್ಬೋದು ಅಂತ. ಈ ಕಾರ್ಯಕ್ರಮ ಯಾವ ರೀತಿ ಆಗುತ್ತೆ ಅಂತಂದರೆ, ಜನವರಿ ಇನ್ನೂ ಎಚ್.ಸಿ. ಮಾದೇವಪ್ಪ ಡೇಟ್ ಕೊಡಲಿಲ್ಲ. ಒಂದು ಜನವರಿಯಲ್ಲಿ ಫಸ್ಟ್ ಭಾನುವಾರ ಆಗುತ್ತೆ ಅಥವಾ ಸೆಕೆಂಡ್ ಭಾನುವಾರ, ಸಂಡೇನೇ ಇರುತ್ತೆ ಆಲ್ಮೋಸ್ಟ್. ಬಟ್ 2ರಲ್ಲಿ ಕನ್ಫರ್ಮ್ ಮಾಡಿ ಹೇಳ್ತೀನಿ, 10 ಡೇಸ್ ಟೈಮ್ ಕೊಡಿ ಅಂತ ಹೇಳಿದ್ದಾರೆ. ಸೊ 2 ಡೇಟಲ್ಲಿ ಯಾವುದೋ ಒಂದು ಡೇಟಲ್ಲಿ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಸೊ ಆ ದಿನ ಅಶೋಕಪುರದಿಂದ ನಾವು ಒಂದು 100 ಬೈಕ್ ಜಾಥಾ, ಜೊತೆಗೆ ಮಹಿಳೆಯರದ್ದು ಕಳಶ ಇರುತ್ತೆ. ಅದರ ಜೊತೆಗೆ ಪೂರ್ವಿಕರ ಸ್ತಬ್ಧ ಚಿತ್ರ, ಡೊಳ್ಳು ಕುಣಿತ, ವೀರಗಾಸೆ ಕುಣಿತ, ಬುದ್ಧ ಬಸವ ಅಂಬೇಡ್ಕರ್ ಅವರ ರಥಗಳಿರುತ್ತೆ. ಆಲ್ಮೋಸ್ಟ್ 5,000 ಜನ ಕೂಡ ಅಶೋಕಪುರದಿಂದ ನಾವು ರ್ಯಾಲಿ ಗಾಂಧಿ ಭವನಕ್ಕೆ ಬರ್ತೀವಿ, ಗಾಂಧಿ ಮಂಟಪಕ್ಕೆ ಬಂದು ಅಲ್ಲಿ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ ನಡೆಯುತ್ತೆ. ಅಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ, ಜೊತೆಗೆ ಈ ದಲಿತ ಪ್ರಶಸ್ತಿ ಏನಿದೆ ಅದನ್ನೆಲ್ಲ ಅಲ್ಲಿ ಕೊಡ್ತೀವಿ. ಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕಿ ಪ್ರೇಮ ಕೃಷ್ಣಪ್ಪ ಹಾಗೂ ಸದಸ್ಯ ಸಿಪಿ ಸಿದ್ದೇಶ್ವರ್ ಪಾಲ್ಗೊಂಡಿದ್ದರು.
ಕೊಡವ ಜನಾಂಗದ ಆಚಾರ ವಿಚಾರ ಪದ್ಧತಿ ಪರಂಪರೆಯಿಂದ ಮುಂದಿನ ಪೀಳಿಗೆಗೆ ಉಳಿಸುವ ಉದ್ದೇಶದಿಂದ ಕೊಡವ ಸಮಾಜದ ವ್ಯಾಪ್ತಿಯ ಪ್ರತಿ ಗ್ರಾಮದಲ್ಲಿ ಯುವ ಪೀಳಿಗೆಗೆ ವಿವಾಹ, ಸಾವು, ಹಬ್ಬ, ಹರಿದಿನಗಳ ಪದ್ಧತಿ ಪರಂಪರೆ ಕುರಿತು ತರಬೇತಿ ನೀಡಲಾಗುತ್ತೆ ಅಂತ ಕೊಡವ ಸಮಾಜದ ಅಧ್ಯಕ್ಷ ಮುಂಡಂಡ ಸಿ ನಾಣಯ್ಯ ಹೇಳಿದ್ದಾರೆ. ಕೊಡವ ಸಮಾಜದಲ್ಲಿ ಏರ್ಪಡಿಸಿದ್ದ ಕೊಡವ ಸಮಾಜ 26ನೇ ವಾರ್ಷಿಕ ಮಹಾಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೊಡವ ಸಮಾಜದ ಅಭಿವೃದ್ಧಿಗೆ ಸದಸ್ಯರ ಸಹಕಾರ ಅವಶ್ಯಕ. ಕೊಡವ ಸಮಾಜದಲ್ಲಿ ಮದುವೆ, ನಾಮಕರಣ, ಸಭೆ ಸಮಾರಂಭಗಳು ನಿರಂತರವಾಗಿ ನಡೆದಾಗ ಸಮಾಜದ ಅಭಿವೃದ್ಧಿ ಮಾಡಲು ಸಾಧ್ಯ. ಇದಕ್ಕೆ ಸರ್ವ ಸದಸ್ಯರು ಸಹಕಾರ ಅಗತ್ಯ. ದಾನಿಗಳ ನೆರವಿನಿಂದ ಕಟ್ಟಡ ಅಭಿವೃದ್ಧಿ ಕಾಮಗಾರಿಗಳಿಂದ ಕೈಗೊಳ್ಳಲಾಗಿದೆ. ನಿರಂತರ ಆದಾಯ ದೊರೆತಲ್ಲಿ ಅಭಿವೃದ್ಧಿ ಸಾಧ್ಯವಾಗಲಿದೆ ಎಂದು ಅಧ್ಯಕ್ಷ ನಾಣಯ್ಯ ಹೇಳಿದರು. ಈ ಕೊಡವ ಸಮಾಜಕ್ಕೆ ಕಾಲಕ್ಕೆ ಬೋಧೆ ಆದಂಥ ಸಂವಿಧಾನವನ್ನು ನಡತಿಗೆ ನಡ್ತಲು ಈ ಗುಳ್ಳಿ ನಮ್ಮಿಂದ ಹೆಚ್ಚಿಗೆ ಕಷ್ಟ ಆಗೋದು ಕೂಡ ನಡತಿಗೆ ನಡ್ತಲು ಅನ್ನುವಂತಹ ಅವರು ನಿರ್ಧಾರ ಮಾಡಿದ್ದು ಕೈಗೆ ಕಾಲ ಡಿಸೆಂಬರ್ ಮಹಾಸಭೆ ಕೈಯದಕ್ಕೆ ನಗರ ಕೊಡವ ಸಮಾಜದ ಗುಳ್ಳಿ ನಮ್ಮಿಂದ ಅದ್ದೂರಿಯಾಯಿತು, ಆಡಂಬರವಾಯಿತು. ನಿಗಳೆಲ್ಲರ ಸಹಕಾರದಿಂದ ಆರ್ಥಿಕವಾಯಿತು, ಮಾನಸಿಕವಾಯಿತು, ದೈಹಿಕವಾಯಿತು. ನಿಗಳ ಆಶೀರ್ವಾದದಿಂದ ಸಹಕಾರದಿಂದ ಅದ್ಭುತವಾಯಿತು. ನಗರ ಕೊಡವ ಸಮಾಜ ಮಾಪೋಕ್ಲರ ಒಳ್ಳಿದ ಮೇಲೆ ನಂಗೆ ನಡ್ತಿದ್ದು ಕಾಟಿತ್ತು. ಈ ಸಮಾಜ ಎಣ್ಣೆ ಬಳ್ಕೊಂಡು ಅಂತ ವಿಚಾರ ಉಂಟೆಗಿ ಅಂದ್ರೆ ನಂಗೆ ಎಲ್ಲ ತರ ಪ್ರೋತ್ಸಾಹ ಸಹಾಯ ಎಲ್ಲ ತರ ತಂದಿದ್ದು ನಂಗೆ ಸಹಕಾರ ತಗೊಂಡು ನಲ್ಲವರು. ಸಭೆಯಲ್ಲಿ ಪ್ರಮುಖವಾಗಿ ನಾಪಕ್ಲು ಕೊಡವ ಸಮಾಜ 25ನೇ ವರ್ಷದ ಬೆಳ್ಳಿ ಹಬ್ಬವನ್ನು ಅದ್ದೂರಿಯಿಂದ ಆಚರಿಸಲು ಹಾಗೂ ಕೊಡವ ಜನಾಂಗದ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯಕ್ಕಾಗಿ ಕನಿಷ್ಠ 50 ಲಕ್ಷ ರೂಪಾಯಿಗಳಿಂದ ಠೇವಣಿ ಸಂಗ್ರಹ ಮಾಡುವಂತೆ, ಸಮಾಜದ ವಾಹನ ನಿಲುಗಡೆ ಜಾಗವನ್ನು ಆಧುನಿಕ ರೀತಿಯಲ್ಲಿ ಅಭಿವೃದ್ಧಿಪಡಿಸುವಂತೆ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿ ಉಪಾಧ್ಯಕ್ಷ ಕರವಂಡ ಲವಾನಾಡಯ್ಯ, ಗೌರವ ಕಾರ್ಯದರ್ಶಿ ಕೊಲ್ಲೆಟ್ಟಿರ ಅಜಿತ್ ನಾಣಯ್ಯ, ಜಂಟಿ ಕಾರ್ಯದರ್ಶಿ ಮಾಚಟ್ಟಿರ ಕುಶಾಲಪ್ಪ, ಖಜಾಂಚಿ ಚೌರಿರ ಉದಯ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ವತಿಯಿಂದ ಇದೇ ಡಿಸೆಂಬರ್ 5ರಿಂದ 7ರವರೆಗೆ ಮಂಡ್ಯದ ಕೃಷಿ ವಿಜ್ಞಾನಗಳ ವಿವಿಯ ವಿಸಿ ಫಾರಂನಲ್ಲಿ ಸಮಗ್ರ ಕೃಷಿಯಿಂದ ಸುಸ್ಥಿರತೆ ಘೋಷ ವಾಕ್ಯದಡಿ ಕೃಷಿ ಮೇಳ 2025 ನಡೆಯಲಿದೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಕೊಡಗು ಅರಣ್ಯ ಮಹಾವಿದ್ಯಾಲಯದ ಡೀನ್ ಹಾಗೂ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಸಂಶೋಧನಾ ವಿಭಾಗದ ನಿರ್ದೇಶಕರಾದ ಡಾಕ್ಟರ್ ಜಿಎಂ ದೇವಗಿರಿ ಅವರು, ಕೃಷಿ ವಿಶ್ವವಿದ್ಯಾನಿಲಯ ವ್ಯಾಪ್ತಿಯ ಕೊಡಗನ್ನು ಒಳಗೊಂಡಂತೆ ಮಂಡ್ಯ, ಮೈಸೂರು, ಹಾಸನ ಮತ್ತು ಚಾಮರಾಜನಗರ ಜಿಲ್ಲೆಗಳ ರೈತರ ಅಭಿವೃದ್ಧಿಯ ಚಿಂತನೆ ಅಡಿ ಕೃಷಿ ಮೇಳವನ್ನು ರೂಪಿಸಲಾಗಿದೆ ಎಂದರು. ಕೃಷಿ ಮೇಳವನ್ನು ಆರಂಭಿಕ ದಿನವಾದ ಡಿಸೆಂಬರ್ 5ರಂದು ಬೆಳಗ್ಗೆ 10 ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟಿಸಲಿದ್ದಾರೆ. ಅಂದು ಮಧ್ಯಾಹ್ನ 2 ಗಂಟೆಗೆ ನಡೆಯುವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕೊಡಗಿನ 10 ಮಂದಿ ಪ್ರಗತಿಪರ ರೈತರನ್ನ ಸನ್ಮಾನಿಸಿ ಗೌರವಿಸಲಾಗುತ್ತೆ ಅಂತ ಡಾಕ್ಟರ್ ಜಿಎಂ ದೇವಗಿರಿ ಅವರು ತಿಳಿಸಿದ್ದಾರೆ. ಈ ಒಂದು ಮಹಾವಿದ್ಯಾಲಯ ಹೊಸದಾಗಿ ಸ್ಥಾಪನೆಯಾದಂಥ ಒಂದು ಇದರಲ್ಲಿ ನಾವು ಇದೇ ತಿಂಗಳು ಡಿಸೆಂಬರ್ 5, 6 ಮತ್ತು 7ರಂದು ಒಂದು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ದೊಡ್ಡದಾದಂತಹ ಒಂದು ಕೃಷಿ ಮೇಳವನ್ನು ನಾವು ಆಯೋಜಿಸ್ತೀವಿ. ಸೊ ಈ ಒಂದು ನನ್ನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ, ಈ ಒಂದು ಕೃಷಿ ಮೇಳಕ್ಕೆ ಈ ಭಾಗದಿಂದ ಎಲ್ಲ ರೈತರು ಮತ್ತು ಸಾರ್ವಜನಿಕರು ಬಂದು ಆ ಕೃಷಿ ಮೇಳದಲ್ಲಿ ಏನು ನಾವು ಹಲವಾರು ತಾಂತ್ರಿಕತೆಗಳನ್ನ ಮತ್ತೆ ಪ್ರಾತ್ಯಕ್ಷಿಗಳನ್ನ ನಾವು ಏರ್ಪಡಿಸ್ತೀವಿ, ಅದರ ಸದುಪಯೋಗವನ್ನು ಪಡಿಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಈ ಒಂದು ಕೃಷಿ ಮೇಳದ ಒಂದು ಘೋಷವಾಕ್ಯ ಸಮಗ್ರ ಕೃಷಿಯಿಂದ ಸುಸ್ಥಿರತೆ ಎಂಬ ಘೋಷವಾಕ್ಯದಲ್ಲಿ ನಾನು ಕೈಗೊಳ್ತಾ ಇದ್ದೀನಿ. ಈ ಒಂದು ಕೃಷಿ ಮೇಳದ ವಿಶೇಷತೆಗಳು ಅಂದರೆ ಸಮಗ್ರ ಕೃಷಿಯ ಬಗ್ಗೆ ಪ್ರಾತ್ಯಕ್ಷಿಕೆ, ಸಾವಯವ ಮತ್ತು ನೈಸರ್ಗಿಕ ಕೃಷಿ ಪದ್ಧತಿಗಳು, ದೇಶಿ ತಳಿಗಳ ಪ್ರಾತ್ಯಕ್ಷಿಕೆ. ತಮಗೆಲ್ಲ ಗೊತ್ತಿರೋ ಹಾಗೆ ಈ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಮುಖ್ಯವಾಗಿ ಸಾಕಷ್ಟು ಭತ್ತದ ದೇಶೀಯ ತಳಿಗಳು ಇದೆ. ಸೊ ಅದನ್ನು ನಾವು ಈಗ ನಮ್ಮ ಈ ಒಂದು ವಿಸಿ ಫಾರ್ಮ್ ಮಂಡ್ಯದಲ್ಲಿ 200ಕ್ಕೂ ಅಧಿಕ ದೇಶಿ ತಳಿಗಳ ಪ್ರಾತ್ಯಕ್ಷಿಕೆಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸುಮಾರು 60 ಎಕರೆ ಜಾಗದಲ್ಲಿ ಬೇರೆ ಬೇರೆ ವಿವಿಧ ಬೆಳೆಗಳನ್ನು ರೈತರು ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ಯಾವ ರೀತಿ ಬೆಳಿಬಹುದು ಅಂತಕ್ಕಂಥ ಒಂದು ಪದ್ಧತಿಯನ್ನು ಪ್ರಾತ್ಯಕ್ಷಿಕೆಗಳನ್ನ ನಾವು ಮಾಡಿದ್ವಿ. ತಮಗೆಲ್ಲ ಗೊತ್ತಿರೋ ಹಾಗೆ ಕೊಡಗಿನಲ್ಲಿ ಭತ್ತ ಬೆಳೆಯೋದು ಬಹಳಷ್ಟು ಕಡಿಮೆ ಆಗಿದೆ. ಸೊ ಅದಕ್ಕೆ ಯಾಕೆ ಅಂದರೆ ಮುಖ್ಯವಾಗಿ ಕೂಲಿ ಆಳುಗಳ ಸಮಸ್ಯೆಯಿಂದಾಗಿ ಭತ್ತದ
ಬೆಳೆ ಬೆಳೀತಕ್ಕಂಥ ರೈತರು ಮತ್ತೆ ವಿಸ್ತೀರ್ಣ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಯಾವ ರೀತಿ ನಾವು ಯಾಂತ್ರೀಕರಣವನ್ನು ಮಾಡಬಹುದು, ಕಡಿಮೆ ಖರ್ಚಿನಲ್ಲಿ ಅಥವಾ ಕಡಿಮೆ ಲೇಬರ್ ಫೋರ್ಸಿಂದ ನಾವು ಯಾವ ರೀತಿ ಯಾಂತ್ರೀಕರಣವನ್ನು ಭತ್ತದಲ್ಲಿ ಮಾಡಬಹುದು ಅಂತಕ್ಕಂಥ ಪ್ರಾತ್ಯಕ್ಷಿಕೆ ಕೂಡ ನಾವು ಈ ಒಂದು ಕೃಷಿ ಮೇಳದಲ್ಲಿ ಹಮ್ಮಿಕೊಂಡಿದ್ದೇವೆ. ಹಾಗೆ ನೂತನ ತಳಿಗಳು ಮತ್ತು ತಂತ್ರಜ್ಞಾನ, ಮಣ್ಣು ಮತ್ತು ನೀರು ಸಂರಕ್ಷಣಾ ವಿಧಾನಗಳು, ಕಾಫಿ ಮತ್ತು ಸಾಂಬಾರು ಬೆಳೆಗಳ ತಂತ್ರಜ್ಞಾನಗಳು, ಹೈಟೆಕ್ ತೋಟಗಾರಿಕೆ ಪ್ರಾತ್ಯಕ್ಷಿಕೆಗಳು. ಇದರಲ್ಲಿ ಮುಖ್ಯವಾಗಿ ನಾವು ಕೊಡಗಿನಲ್ಲಿ ಸುಮಾರು ಕೆಲವು ರೈತರು ಬೆಳೀತಾ ಇದ್ದಾರೆ. ಗೋಷ್ಠಿಯಲ್ಲಿ ಕ್ಷೇತ್ರ ಅಧೀಕ್ಷಕರಾದ ಮಡಿಕೇರಿಯ ಡಾಕ್ಟರ್ ಎಚ್.ಸಿ. ಲತಾ ಹಾಗೂ ಪೊನ್ನಂಪೇಟೆಯ ಕ್ಷೇತ್ರ ಅಧೀಕ್ಷಕ ಡಾಕ್ಟರ್ ಪ್ರಶಾಂತ್ ಪಾಲ್ಗೊಂಡಿದ್ದರು. ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡ್ತಾ ಇರುವ ಪುತ್ತೂರು ತಾಲೂಕಿನ ಮಾಡಂದೂರಿನಲ್ಲಿರುವ ನೂರುಲ್ ಹುದಾ ಶಿಕ್ಷಣ ಸಂಸ್ಥೆ ದಶಮಾನೋತ್ಸವದ ಸಂಭ್ರಮದಲ್ಲಿದೆ. 10ನೇ ವಾರ್ಷಿಕೋತ್ಸವದ ಅಂಗವಾಗಿ ಡಿಸೆಂಬರ್ 5, 6 ಮತ್ತು 7ರಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹುದವಿ ಬಿರುದು ಪ್ರದಾನ ಕಾರ್ಯಕ್ರಮ ನಡೆಯಲಿದೆ ಎಂದು ಶಿಕ್ಷಣ ಸಂಸ್ಥೆಯ ಸದಸ್ಯ ಸಿಎಂ ಹಮೀದ್ ಮೌಲವಿ ಅವರು ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ಸಮನ್ವಯ ಶಿಕ್ಷಣ ಕ್ಷೇತ್ರದಲ್ಲಿ ವಿಶಿಷ್ಟ ಸ್ಥಾನಮಾನವನ್ನು ಪಡೆದುಕೊಂಡಿರುವ ಕೇರಳದ ಚಿಂಬಾಡ್ ದಾರುಲ್ ಹುದಾ ಇಸ್ಲಾಮಿಕ್ ವಿಶ್ವವಿದ್ಯಾನಿಲಯದ ಸಹಸಂಸ್ಥೆ ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಿರುವ ನೂರುಲ್ ಹುದಾ ಶಿಕ್ಷಣ ಸಂಸ್ಥೆ 2015 ಆಗಸ್ಟ್ 19ರಂದು ಪುತ್ತೂರು ತಾಲೂಕಿನ ಮಾಡಂದೂರಿನಲ್ಲಿ ಆರಂಭಗೊಂಡಿತು. ವಾರ್ಷಿಕೋತ್ಸವದ ಅಂಗವಾಗಿ ಪುತ್ತೂರಿನ ಮಾಡಂದೂರಿನಲ್ಲಿ ಸುಮಾರು 35 ವಿದ್ಯಾರ್ಥಿಗಳಿಗೆ ಹುದವಿ ಬಿರುದು ಪ್ರದಾನ ಮಾಡಲಾಗುತ್ತೆ ಎಂದರು. ಡಿಸೆಂಬರ್ 5ರಂದು ಸಂಜೆ 4 ಗಂಟೆಗೆ ಅಸಯ್ಯದ್ ಅಹಮದ್ ಪೂಕಾಯ ತಂಗಳವರ ನೇತೃತ್ವದಲ್ಲಿ ಸಮಸ್ತದ 100 ಧ್ವಜಗಳನ್ನು ಹಾರಿಸಿ ದಶಮಾನೋತ್ಸವ ಧ್ವಜಾರೋಹಣ ನೆರವೇರಿಸಲಾಗುತ್ತೆ. 4:30 ಗಂಟೆಗೆ ಉದ್ಘಾಟನಾ ಮಹಾ ಸಮ್ಮೇಳನ ನಡೆಯಲಿದ್ದು, ಅತಿಥಿಗಳಾಗಿ ಪಾಣಕ್ಕಾಡ್ ಮುನವರ್ ಅಲಿ ಶಿಹಾಬ್ ತಂಗಳ್, ಕರ್ನಾಟಕ ರಾಜ್ಯ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್, ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್, ಪುತ್ತೂರು ಶಾಸಕರಾದ ಅಶೋಕ್ ಕುಮಾರ್ ರೈ, ಸೈಯದ್ ಜೈನುಲ್ ಅಬಿದೀನ್ ತಂಗಳ್ ಕುನ್ನಂಗೈ, ಸಮಸ್ತ ಕೇರಳ ಜಮಿಯತುಲ್ ಉಲಮಾದ ಮುಷಾವರಾ ಸದಸ್ಯ ಶೈಖುನಾ ಬಂಬ್ರಾಣ ಅಬ್ದುಲ್ ಖಾದರ್ ಅಲ್ ಖಾಸಿಮಿ ಮತ್ತಿತರ ಪ್ರಮುಖರು ಪಾಲ್ಗೊಳ್ಳಲಿದ್ದಾರೆಂದು ತಿಳಿಸಿದರು. ಕರ್ನಾಟಕ ಸಮನ್ವಯ ಶಿಕ್ಷಣ ಕ್ಷೇತ್ರದಲ್ಲಿ ವಿಶಿಷ್ಟ ಸ್ಥಾನಮಾನ ಪಡೆದಿರುವ ಕೇರಳದ ಚೆಮ್ಮಾಡು ದಾರುಲ್ ಹುದಾ ಇಸ್ಲಾಮಿಕ್ ಅಕಾಡೆಮಿ ಇದರ ಸಹ ಸಂಸ್ಥೆ ಎಂಬ ಹೆಗ್ಗಳಿಕೆಯನ್ನು ಪಡೆದಂತಹ ನೂರುಲ್ ಹುದಾ ಶಿಕ್ಷಣ ಸಂಸ್ಥೆ 2015 ಆಗಸ್ಟ್ 19ರಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಮಾಡನೂರಿನಲ್ಲಿ ತಮ್ಮ ಈ ಪವಿತ್ರ ಪ್ರಯಾಣವನ್ನು ಆರಂಭಿಸಿರುವುದು. ಇದರ ಪ್ರಾರಂಭ ಮಿಂಚಿನ ವೇಗದಲ್ಲಿ ಅತಿ ಶೀಘ್ರದಲ್ಲಿಯೇ ಕೇವಲ 10 ವರ್ಷಗಳಲ್ಲಿ ಸಂಸ್ಥೆಯು ತನ್ನ ಗುರಿಯತ್ತ ಶ್ರದ್ಧೆಯಿಂದ ಹೆಜ್ಜೆಯನ್ನಿಟ್ಟಿದೆ. ಪ್ರಸ್ತುತ ಈಗ 360ಕ್ಕಿಂತಲೂ ಮಿಕ್ಕಿದ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯುತ್ತಾ ಇದ್ದಾರೆ. ಅರಬಿಕ್, ಇಂಗ್ಲಿಷ್, ಉರ್ದು, ಕನ್ನಡ, ಮಲಯಾಳಂ ಸೇರಿದಂತೆ ವಿವಿಧ ಅಂತಾರಾಷ್ಟ್ರೀಯ ಭಾಷೆಗಳಲ್ಲಿ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಇಲ್ಲಿಯ ಮಕ್ಕಳು ಸಕ್ರಿಯವಾಗಿ ಭಾಗವಹಿಸುತ್ತಾರೆ. ಸಂಸ್ಥೆಯ ಆಡಳಿತದಲ್ಲಿ ಎಜುಕೇಷನ್ ಅಂಡ್ ಚಾರಿಟಬಲ್ ಟ್ರಸ್ಟ್, ಎಕ್ಸಿಕ್ಯೂಟಿವ್ ಸಮಿತಿ, 9 ವಲಯ ಸಮಿತಿಗಳು ಹಾಗೂ UAE, KSA, ಕತ್ತರ್ ಮೊದಲಾದ ರಾಷ್ಟ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೀಯ ಸಮಿತಿಗಳು ಈಗ ಅಸ್ತಿತ್ವದಲ್ಲಿದೆ. ಈಗ ಸಂಸ್ಥೆಯ 10ನೇ ವಾರ್ಷಿಕೋತ್ಸವದ ಭಾಗವಾಗಿ 35 ವಿದ್ಯಾರ್ಥಿಗಳಿಗೆ ಪದವಿ ಬಿರುದು ಪ್ರದಾನ ಮಾಡುವ ಎಲ್ಲ ಸಿದ್ಧತೆಗಳು ನಡೆಯುತ್ತಾ ಇದೆ. ನಮ್ಮ ಕೊಡಗು ಜಿಲ್ಲೆಯಿಂದ ಹಲವಾರು ಮಕ್ಕಳು ನಮ್ಮ ಈ ಜಿಲ್ಲೆಯಿಂದ ಸಹ ಅಲ್ಲಿ ಶಿಕ್ಷಣವನ್ನು ಪಡೆಯುತ್ತಾ ಇದ್ದಾರೆ. ಅದೇ ರೀತಿ ಈ ಶಿಕ್ಷಣ ಸಂಸ್ಥೆಯ ಏಳಿಗೆಗಾಗಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ 3 ವಲಯ ಕಮಿಟಿಗಳು ಇಲ್ಲಿ ಕಾರ್ಯಾಚರಿಸುತ್ತಿವೆ. ಇದರ ಸಹಕಾರದಿಂದ ಉತ್ತಮ ರೀತಿಯಲ್ಲಿ ನಮ್ಮ ಈ ಸಂಸ್ಥೆಯು ಈಗ ಅಲ್ಲಿ ಕಾರ್ಯಪ್ರಾಪ್ತಿಯಲ್ಲಿ ನಡೆಯುತ್ತಾ ಇದೆ. ಇದು 10ನೇ ವಾರ್ಷಿಕ ಮಹಾಸಮ್ಮೇಳನ ಡಿಸೆಂಬರ್ 5 ಶುಕ್ರವಾರ ಸಂಜೆ 4 ಗಂಟೆಗೆ ಅಸಯ್ಯದ್ ಅಹಮದ್ ಪೂಕೋಯ ತಂಗಳರವರ ನೇತೃತ್ವದಲ್ಲಿ ಸಮಸ್ತದ 100 ಧ್ವಜಗಳನ್ನು ಹಾರಿಸಿ ದಶಮಾನೋತ್ಸವ ಧ್ವಜಾರೋಹಣ ನೆರವೇರುವುದು. ಸಂಜೆ 4:30ಕ್ಕೆ ಉದ್ಘಾಟನಾ ಮಹಾಸಮ್ಮೇಳನ. ಗಣ್ಯ ಅತಿಥಿಗಳು ಪಾಣಕ್ಕಾಡ್ ಮುನವ್ವರ್ ಅಲಿ ಶಿಹಾಬ್ ತಂಗಳರವರು ಭಾಗವಹಿಸಲಿದ್ದಾರೆ.
ರಾಜ್ಯ ವಿಧಾನಸಭಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಯುಟಿ ಖಾದರ್, ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಶ್ರೀ ದಿನೇಶ್ ಗುಂಡೂರಾವ್, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಶ್ರೀ ಅಶೋಕ್ ಕುಮಾರ್ ರೈ, ಸಯ್ಯದ್ ಝೈನುಲ್ಲಾಬಿದೀನ್ ತಂಗಳ್ ಕುಮುಂಗೈ, ಸಮಸ್ತ ಕೇರಳ ಜಮೀಯತುಲ್ ಉಲಮಾ ಮುಷಾವರ ಸದಸ್ಯರಾದಂತಹ ಶೈಖುನಾ ಬಮ್ರಾನ ಅಬ್ದುಲ್ ಖಾದರ್ ಅಲ್ ಕಾಸಿಮಿ, ಉಸ್ತಾದ್ ವಾಣಂಬಳ್ಳಿ, ಮುಸ್ತಫಾ ಫೈಸಿ ಅಣಕರ ಇವರು ಭಾಗವಹಿಸಿದ್ದಾರೆ. ಮತ್ತು 4 ಗಂಟೆಗೆ 4:30ಕ್ಕೆ ಸಮಾರೋಪ ಸಮಾರಂಭ, ಅದರಲ್ಲಿ ಪದವಿ ಪ್ರದಾನ ಕಾರ್ಯಕ್ರಮ ಇದೆ. ಅದಕ್ಕೆ ಸಮಸ್ತ ಕೇರಳ ಜಮೀಯತ್ ಉಲಮಾದ ಅಧ್ಯಕ್ಷರಾದ ಬಹುಮಾನರಾದ ಸೈಯದುಲ್ ಉಲಮಾ ಸೈಯದ್ ಮೊಹಮ್ಮದ್ ಕುತುಬ್ ಜಫೀರ್ ಅವರು ಭಾಗವಹಿಸಿದ್ದಾರೆ. ಆಮೇಲೆ ಉದ್ಘಾಟನೆಯನ್ನು ಪಾಣಕಾಡ್ ಅಬ್ಬಾಸ್ ಅಲಿ ಶಿಹಾಬ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಅತಿಥಿ ಗೋಷ್ಠಿಯಲ್ಲಿ ಶಿಕ್ಷಣ ಸಂಸ್ಥೆಯ ಸದಸ್ಯ ಪಿಎಂ ಅಬ್ದುಲ್ಲಾ ಹಾಗೂ ಸ್ವಾಗತ ಸಮಿತಿಯ ಸದಸ್ಯ ಮೊಹಮ್ಮದ್ ಶರೀಫ್ ಪಾಲ್ಗೊಂಡಿದ್ದರು. ವಿರಾಜಪೇಟೆಯಲ್ಲಿ 2ನೇ ವರ್ಷದ ಮಾಸ್ಟರ್ ಕಪ್ ಫುಟ್ಬಾಲ್ ಪಂದ್ಯಾಟ ನಡೆಯಿತು. ಪಂದ್ಯಾವಳಿಯಲ್ಲಿ ವಿಜೇತ ತಂಡವಾಗಿ ವಿರಾಜಪೇಟೆ ಅಲ್ಪಾಲ್ ತಂಡ ಹೊರಹೊಮ್ಮಿತು. ಸ್ನೇಹಿತರ ಬಳಗ ದ್ವಿತೀಯ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿತು. ಕಳೆದ ವರ್ಷದ ಚಾಂಪಿಯನ್ ಶಿವಾಜಿ ತಂಡ ಈ ಬಾರಿ 4ನೇ ಸ್ಥಾನವನ್ನು ಪಡೆಯಿತು. 3ನೇ ಸ್ಥಾನ ಬ್ಲ್ಯಾಕ್ ಆ್ಯಂಡ್ ವೈಟ್ ತಂಡದ ಪಾಲಾಯಿತು. 50 ವರ್ಷ ಮೇಲ್ಪಟ್ಟ ಪುರುಷರ ಹೊನಲು ಬೆಳಕಿನ 5 ಜನರ ಕಾಲ್ಚೆಂಡು ಪಂದ್ಯಾಟ ವಿರಾಜಪೇಟೆ ತಾಲೂಕು ಮೈದಾನದಲ್ಲಿ ನಡೆಯಿತು. ಈ ಬಾರಿ 8 ತಂಡಗಳು ಪಾಲ್ಗೊಂಡಿದ್ದವು. ಫೈನಲ್ ಪಂದ್ಯದಲ್ಲಿ 2-0 ಗೋಲುಗಳ ಅಂತರದಿಂದ ಅಲ್ಪಾಲ್ ತಂಡ ಜಯಬೇರಿ ಬಾರಿಸಿತು. ಕಾಣತಂಡ ಬೀನಾ ಜಗದೀಶ್ ಮಾತನಾಡಿ, 50 ವರ್ಷಗಳಲ್ಲಿ ಸಾಮಾನ್ಯವಾಗಿ ಯಾರೂ ಕೂಡ ಫುಟ್ಬಾಲ್ ಪಂದ್ಯಾಟ ಆಡೋದಿಲ್ಲ. ಆದರೆ ವಿರಾಜಪೇಟೆಯಲ್ಲಿ ಈ ರೀತಿಯ ಪಂದ್ಯಾಟ ನಡೀತಾ ಇರೋದು ಬಹಳ ಸಂತಸದ ವಿಚಾರ. ಭಾಗವಹಿಸಿದ ಎಲ್ಲ ತಂಡಗಳು, ಎಲ್ಲ ಕ್ರೀಡಾಪಟುಗಳು ಕೂಡ ಗೆದ್ದ ಹಾಗೆ ಎಂದರು. ಒಂದು ವಿಶ್ವದಲ್ಲಿ ಅತ್ಯಂತ ಒಂದು ಪ್ರಸಿದ್ಧವಾದ ಕ್ರೀಡೆ ಇದು. ತುಂಬಾ ಒಂದು ಪ್ರೇಕ್ಷಕರನ್ನ ಹೊಂದಿರುವ ಕ್ರೀಡೆ. ನನಗೆ ಇದರಲ್ಲಿ ಗೊತ್ತಾಗ್ತದೆ ಎಷ್ಟೊಂದು ಪ್ರೇಕ್ಷಕರು ಈ ಕ್ರೀಡೆಯನ್ನು ನೋಡ್ಲಿಕ್ಕೆ ಬಂದಿದ್ದೀರಾ ಅಂತ. ಅದರಲ್ಲೂ ಕೂರ್ಗ್ ಫುಟ್ಬಾಲ್ ಮಾಸ್ಟರ್ಸ್ ಅಸೋಸಿಯೇಷನ್ ಅವರು 50 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಈ ಫುಟ್ಬಾಲ್ ಕ್ರೀಡೆಯನ್ನು ಇಟ್ಟಿರೋದು ತುಂಬಾ ಒಂದು ಸಂತೋಷದ ವಿಷಯ. ಹಾಗೆ ಗೆದ್ದಂತ ಆಲ್ಫಾ ಟೀಮ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. 2ನೇ ಸ್ಥಾನ ಪಡೆದಂತ ಸ್ನೇಹಿತರ ಬಳಗದವರಿಗೂ ಕಂಗ್ರ್ಯಾಚುಲೇಷನ್ಸ್. ಕಳೆದ 2 ವರ್ಷಗಳಿಂದ ಸ್ಥಳೀಯ ಜನರಿಗೆ ಅವಕಾಶ ನೀಡಲಾಗ್ತಾ ಇತ್ತು. ಮುಂದಿನ ವರ್ಷಗಳಲ್ಲಿ ತಾಲೂಕು ಮಟ್ಟದಲ್ಲಿ ಪಂದ್ಯಾಟ ನಡೆಯಲಿದೆ ಎಂದು ಮಾಸ್ಟರ್ ಸಂಸ್ಥೆಯ ಅಧ್ಯಕ್ಷ ಭಾಸ್ಕರ್ ಮಾಹಿತಿಯನ್ನು ನೀಡಿದರು. 50 ವರ್ಷದ ಮೇಲ್ಪಟ್ಟ ಆಟ ಅಂತ ಹೇಳಿದ್ರು. ಈ ಆಟದಲ್ಲಿ ಅವರು ತುಂಬ ಅಭಿಮಾನಿಗಳನ್ನು ತುಂಬ ಲವಲವಿಕೆಯಿಂದ ಒಂದು 2-3 ದಿವಸ ತುಂಬ ಚೆನ್ನಾಗಿ ಮನರಂಜನೆ ನಡೆಯುತ್ತಾರೆ. ಮತ್ತು ಆಟದಲ್ಲಿ ಒಳ್ಳೆಯ ಶಿಸ್ತುಬದ್ಧ ಆಟ ಆಡಿದ್ದಾರೆ ಎಲ್ಲ ಟೀಮು ಒಳ್ಳೆಯ ಶಿಸ್ತುಬದ್ಧ ಆಟವನ್ನು ಕೊಟ್ಟು ಆಟಗಾರ ಕುಟುಂಬದವರು ಇಲ್ಲಿ ನಡೆದು ಎಲ್ಲರಿಗೂ ಒಳ್ಳೆಯ ಸಂತೋಷದ ಕ್ಷಣ ಇದು. ಹಿರಿಯ ಕ್ರೀಡಾಪಟುಗಳಿಂದ ಈ ಸಂದರ್ಭ ಸನ್ಮಾನ ಮಾಡಲಾಯಿತು. ಸಿಕೆ ಪೃಥ್ವಿನಾಥ್ ಹಾಗೂ ಯಾಂಡು ಅವರಿಂದ ಈ ಬಾರಿ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಟಿಪಿ ಕೃಷ್ಣ, ಅನಿಲ್, ಕೆಪಿ ಶಕೀಲ್, ವಿನೂಪ್ ಕುಮಾರ್ ಸೇರಿದಂತೆ ಹಲವಾರು ಗಣ್ಯರು ಪಾಲ್ಗೊಂಡಿದ್ದರು. ಹಣಬಲ, ಜಾತಿ ಬಲದ ಬದಲಾಗಿ ವಿದ್ಯಾರ್ಥಿಗಳು ದೈಹಿಕ ಬೌದ್ಧಿಕ ವಿಕಸನದ ಮೂಲಕ ಪ್ರತಿಭಾವಂತರಾಗಿ ತಮ್ಮ ಸ್ವಂತ ಸಾಮರ್ಥ್ಯವನ್ನು ಪ್ರದರ್ಶಿಸಬೇಕಿದೆ ಎಂದು ಚಿಂತಕ, ಅಂಕಣಕಾರ ಹಾಗೂ ವಾಗ್ಮಿ ಡಾಕ್ಟರ್ ಕೆಪಿ ಪುತ್ತೂರಾಯ ಕರೆ ನೀಡಿದ್ದಾರೆ. ಕುಶಾಲನಗರದ ವಿವೇಕಾನಂದ ಪಿಯು ಕಾಲೇಜಿನ ವಾರ್ಷಿಕ ಸಮಾರಂಭ ವಿವೇಕೋತ್ಸವ 2025 ಉದ್ಘಾಟಿಸಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗದೆ ಭಾರತೀಯ ಸಂಸ್ಕೃತಿಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸಂಸ್ಕಾರವನ್ನು ಬೆಳೆಸಿಕೊಂಡು ದೇಹ ಮತ್ತು ಮನಸ್ಸನ್ನ ನಿಯಂತ್ರಣದಲ್ಲಿಟ್ಟು ಅಭ್ಯಾಸ ಮಾಡುವ ಮೂಲಕ ಜೀವನವನ್ನು ಹಸನಾಗಿಸಿಕೊಳ್ಳಬೇಕಿದೆ. ವಿದ್ಯಾರ್ಥಿಗಳು ತಮ್ಮ ಮನೆಯ ನಂದಾದೀಪ, ಪೋಷಕರ ಕನಸು, ಶಿಕ್ಷಣ ಸಂಸ್ಥೆಯ ಸೊಬಗು, ದೇಶದ ಆಸ್ತಿ ಎನ್ನುವುದನ್ನು ಮರೆಯಬಾರದೆಂದು ಕಿವಿಮಾತು ಹೇಳಿದರು. ಸಂಪತ್ತು, ಸಮಾಜದ ಆಸ್ತಿ, ದೇಶದ ಭವಿಷ್ಯ, ದೇಶದ ಭರವಸೆ ಅವರೇ ವಿದ್ಯಾರ್ಥಿಗಳು. ವಿದ್ಯಾರ್ಥಿ ದಿನಗಳೆಂದರೆ ಅತ್ಯಂತ ಸಂತೋಷದ ದಿನಗಳು. ಯಾಕೆ? ನಿಮಗೇನು ದುಡಿಬೇಕಾಗಿಲ್ಲ, ನೀವೇನು ಕಷ್ಟಪಡಬೇಕಾಗಿಲ್ಲ. ಅಮ್ಮ ಊಟ ಕೊಡ್ತಾಳೆ, ಅಪ್ಪ ಫೀಸ್ ಕಟ್ತಾನೆ, ಫ್ರೆಂಡ್ಸ್ ಒಳ್ಳೆ ಕಂಪನಿ ಕೊಡ್ತಾರೆ, ಮೇಷ್ಟ್ರು ಪಾಠ ಹೇಳ್ತಾರೆ. ನಿಮಗೆ ಓದೋದು ಬಿಟ್ಟರೆ ಇನ್ನೇನಿಲ್ವಲ್ಲ. ಸಂತೋಷದ ದಿನಗಳು. ಅದೇ ರೀತಿಯಲ್ಲಿ ವಿದ್ಯಾರ್ಥಿ ದಿನಗಳೆಂದರೆ ಅತ್ಯಂತ
ಡೆಲಿಕೇಟ್, ಅದು ಕೂಡ PUC. ಅತಿಥಿಯಾಗಿ ಪಾಲ್ಗೊಂಡಿದ್ದ ಪ್ರೇರಕ ಭಾಷಣಕಾರ ಡಾಕ್ಟರ್ ಪಾಂಡುರಂಗ HR ಮಾತನಾಡಿ, ಎಲ್ಲ ವಿಚಾರಗಳಲ್ಲಿ ಸದುದ್ದೇಶ ಹೊಂದುವುದು ಅಗತ್ಯವಾಗಿದೆ. ಎಲ್ಲ ಕಾರ್ಯಗಳಿಗೆ ಅದರದ್ದೇ ಆದ ಉದ್ದೇಶಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸಲು ಸಾಧ್ಯ ಎಂದರು. ಮಹಾನ್ ಮಹತ್ವಾಕಾಂಕ್ಷೆ ಇರ್ತದೋ ಅವರನ್ನ ಏಳಿಸ್ಬೇಕಾಗಿಲ್ಲ, ಅವ್ರನ್ನ ನೀವು ಅಲಾರಾಮ್ ಕೊಟ್ಟು ಏಳಿಸ್ಬೇಕಾಗಿಲ್ಲ, ಬುಕ್ ಓದಬೇಕು ಅಂತ ಹೇಳ್ಬೇಕಾಗಿಲ್ಲ. ಖಂಡಿತವಾಗ್ಲೂ ಅವರಿಗೆ ಇನ್ನರ್ ಸೆನ್ಸ್ ಅವ್ರಿಗೆ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇರ್ತದೆ. ವಿದ್ಯಾಸಂಸ್ಥೆ ಅಧ್ಯಕ್ಷ NN ಶಂಭುಲಿಂಗಪ್ಪ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸಂಸ್ಥೆಯ ಬೆಳವಣಿಗೆಯಲ್ಲಿ ವಿದ್ಯಾರ್ಥಿಗಳ ಪೋಷಕರ ಸಹಕಾರ ಅತ್ಯಗತ್ಯ ಎಂದರು. ನಿಮ್ಮ ಮಾರ್ಗದರ್ಶನ ಜೊತೆಗೆ ನನಗೆ ಈ ಸಂಸ್ಥೆಗೆ ನಿಮ್ಮಂತವರು ಪಾದ ಸ್ಪರ್ಶ ಮಾಡಿದ್ರೆ ವಿದ್ಯಾರ್ಥಿಗಳೇ, ಪೋಷಕರೇ, ಮೀಡಿಯಾ ಮಿತ್ರರೇ, ಇಷ್ಟೆಲ್ಲ ಅಚ್ಚುಕಟ್ಟಾಗ್ಲಿಕ್ಕೆ ನಮ್ಮ ನಾಗೇಶ್ ಸರ್, ಪ್ರಿನ್ಸಿಪಾಲ್, ನನ್ನ ಸಹೋದ್ಯೋಗಿಗಳು, ಲೆಕ್ಚರ್ಸ್ ಅಂಡ್ ಎಲ್ಲ ಮಿತ್ರರು, ನಮ್ಮ ಪೇರೆಂಟ್ಸ್ ಹೆಚ್ಚಿನದಾಗಿ ಈ ಹಂತಕ್ಕೆ ಬಂದು ನಿಂತಿದ್ದೀವಿ ಅಂತ ಹೇಳಿದ್ರೆ ಅದರ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು ಸಹ ಹೌದು. ವಿವೇಕಾನಂದ ಎಜುಕೇಷನಲ್ ಟ್ರಸ್ಟ್ನ ಗೌರವ ಪ್ರಾಂಶುಪಾಲ ಯೋಗೇಶ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವಿವೇಕಾನಂದ PU ಕಾಲೇಜು ಪ್ರಾಂಶುಪಾಲೆ ಕ್ಲಾರಾ ರೇಷ್ಮಾ, ಮಹಾತ್ಮ ಗಾಂಧಿ ಪದವಿ ಕಾಲೇಜಿನ ಪ್ರಾಂಶುಪಾಲೆ TA ಲಿಖಿತಾ, ಟ್ರಸ್ಟ್ ಖಜಾಂಚಿ ನಂಜಪ್ಪ, ಆಡಳಿತಾಧಿಕಾರಿ ಮಹೇಶ್ ಈ ಸಂದರ್ಭ ಪಾಲ್ಗೊಂಡಿದ್ದರು. ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಬಳಿಕ ವಿದ್ಯಾರ್ಥಿಗಳಿಂದ ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಶನಿವಾರ ಸಂತೆ ವಿಘ್ನೇಶ್ವರ ಆಟೋ ಚಾಲಕ ಮತ್ತು ಮಾಲೀಕರ ಸಂಘದ ವತಿಯಿಂದ KRC ವೃತ್ತದಲ್ಲಿ ಕನ್ನಡ ರಾಜ್ಯೋತ್ಸವ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಉದ್ಘಾಟನೆಯಿಂದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗೀತಾ ಹರೀಶ್ ಅವರು ನೆರವೇರಿಸಿದರು. ಆಟೋ ಚಾಲಕರು ಕನ್ನಡ ಉಳಿಸುವಲ್ಲಿ ಮುಖ್ಯ ಪಾತ್ರ ವಹಿಸ್ತಾ ಇದ್ದಾರೆ. ಜೊತೆಗೆ ಚಾಲಕ ಮತ್ತು ಮಾಲೀಕರ ಸಂಘವು ಒಂದಾಗಬೇಕೆಂದು ಕರೆ ನೀಡಿದರು. ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಹರಪಳ್ಳಿ ರವೀಂದ್ರ ಮಾತನಾಡಿ, ಕರ್ನಾಟಕದಲ್ಲಿ ಕನ್ನಡ ನಶಿಸಿ ಹೋಗ್ತಾ ಇದೆ. ಹೊರ ರಾಜ್ಯದ ಜನರು ಕರ್ನಾಟಕವನ್ನು ಕಬಳಿಸಲು ಪ್ರಯತ್ನ ನಡೀತಾ ಇದೆ ಎಂದರು. ಮೈಸೂರು ರಾಜ್ಯವನ್ನಾಗಿ ಮಾಡಿ ಕನ್ನಡಕ್ಕೆ ಒಂದು ಪ್ರಾತಿನಿಧ್ಯ ಕೊಡಲಾಯಿತು. ಕನ್ನಡ ಅಂತ ಹೇಳಿದ್ರೆ ಕದಂಬರ ಕಾಲದಿಂದ ಕನ್ನಡವನ್ನ ಉಳಿಸಿ ಬೆಳೆಸಿ ಪೋಷಿಸಿಕೊಂಡು ಬಂದಿದ್ದೇವೆ. ಆಲೂರು ವೆಂಕಟರಾವ್ ಅವರು ಕನ್ನಡ ಚಳುವಳಿಗೆ ಒಂದು ಕಿಚ್ಚನ್ನ ಹತ್ತಿಸಿದಂಥವ್ರು. ಅಲ್ಲಿಂದ ಇಲ್ಲಿವರೆಗೆ ಕನ್ನಡವನ್ನ ನಮಗೆ ಸಬಲೀಕರಣ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ಮಾಹಿತಿ ತಂತ್ರಜ್ಞಾನ ದಿಗ್ಗಜದಲ್ಲಿ ಇಡೀ ವಿಶ್ವದಲ್ಲಿ ಪಸರಿಸಿರುವಂತಹ ಈ ಸಮಯದಲ್ಲಿ ಕನ್ನಡವನ್ನ ನಾವು ಮುಂಚೂಣಿಗೆ ನಮ್ಮ ರಾಜ್ಯದಲ್ಲಿ ಮುಂಚೂಣಿ ಭಾಷೆಯನ್ನಾಗಿ ತರಲು ನಾವು ವಿಫಲರಾಗಿದ್ದೇವೆ. ಅದಕ್ಕೆ ನಾವೀಗ ಕನ್ನಡ ಚಳುವಳಿಗಾರರು ಅಂತ ಹೇಳಿದ್ರೆ ಆಟೋ ಚಾಲಕರು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸ್ಪಷ್ಟವಾದ ನುಡಿಗಳಲ್ಲಿ ಆಟೋ ತಮ್ಮ ವಾಹನಗಳ ಹಿಂಬದಿಯಲ್ಲಿ ಎಲ್ಲರಿಗೂ ಅರ್ಥವಾಗುವಂತೆ ಅರ್ಥಗರ್ಭಿತವಾಗಿ ಕೆಲವು ವಾಕ್ಯಗಳನ್ನ ಬರೆದು ಕನ್ನಡವನ್ನ ಮುಂಚೂಣಿಗೆ ತರುವಲ್ಲಿ ಆಟೋ ಚಾಲಕರು ಸಕ್ರಿಯರಾಗಿದ್ದಾರೆ. ಕನ್ನಡದ ನುಡಿಮುತ್ತುಗಳಿವೆ. ಒಂದು ಕಾರ್ಯ ನಮ್ಮದಾಗಬೇಕು. 1956ರಲ್ಲಿ ಮೈಸೂರು ರಾಜ್ಯವಾಗಿ, 1973ರಲ್ಲಿ ಕರ್ನಾಟಕ. ತಾಲೂಕ್ ಪಂಚಾಯತ್ನ ಮಾಜಿ ಸದಸ್ಯ ಅನಂತಕುಮಾರ್, ಶನಿವಾರ ಸಂತೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಸರ್ದಾರ್ ಅಹಮದ್, ದುಂಡಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭವಾನಿ ಗುರುಪ್ರಸನ್ನ, ದುಂಡಳ್ಳಿ ಪಂಚಾಯತ್ ಉಪಾಧ್ಯಕ್ಷ ಗೋಪಿಕಾ ಹರೀಶ್, ಆಟೋ ಸಂಘದ ಅಧ್ಯಕ್ಷರಾದ ರವಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಈ ಸಂದರ್ಭ ಶಾಲಾ ಮಕ್ಕಳಿಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕನ್ನಡನ ಮಾತನಾಡೋಣ, ಅದರ ಜೊತೆಗೆ ಬೇರೆಯವರಿಗೂ ಕೂಡ ಕನ್ನಡ ಮಾತನಾಡೋದನ್ನ ಕಲಿಸ್ಕೊಡ್ಬೇಕಾಗಿದೆ. ಇವತ್ತು ಶನಿವಾರ ಸಂತೆ ಹೇಗಾಗಿದೆ ಅಂತಂದ್ರೆ, ನಾವು ಕನ್ನಡ ಮಾತಾಡೋದಕ್ಕಿಂತ ನಮಗೆ ಬಂದು ಇಲ್ಲಿ ಸೇರ್ಕೊಂಡಿರೋದ್ರಿಂದ ಅವರ ಭಾಷೆನ ನಾವು ಕಲ್ತ್ಕೋತಾ ಇದ್ದೇವೆ ಹೊರತು ನಮ್ಮ ಭಾಷೆನ ಬೇರೆಯವರಿಗೆ ಕಲಿಸ್ತಾ ಇಲ್ಲ.
ಇದರಿಂದ ಕನ್ನಡ ಉಳಿಸೋದು ಕಷ್ಟ ಆಗ್ತಾ ಇದೆ. ನಾವು ಬೆಳೆಸೋದು ಬೇಡ. ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿನ ತಂದ್ಕೊಟ್ಟಾಗಿದೆ. ನಾವು ಬೆಳೆಸೋಂಥ ಲಕ್ಷಣಗಳು ನಮ್ಮಲ್ಲಿ ಕಾಣ್ತಾ ಇಲ್ಲ. ನಮಗೆ ಉಳಿಸೋಂಥ ಲಕ್ಷಣಗಳಾದ್ರೂ ಉಳಿಸ್ಕೊಬೇಕಾಗಿದೆ. ಏಕೆಂದ್ರೆ ಕನ್ನಡ ಅತ್ಯಂತ ಶ್ರೀಮಂತವಾದ ಭಾಷೆ. ಇದಕ್ಕೆ 5,000ಕ್ಕಿಂತ ಹೆಚ್ಚಿನ ವರ್ಷಗಳ ಇತಿಹಾಸ ಇರೋಂಥ ಒಂದು ಭಾಷೆ. ಕನ್ನಡವನ್ನ ಅಸ್ಮಿತೆಯಾಗಿ ಕರುನಾಡಲ್ಲಿ ಪೂಜಿಸುವಂತ ಒಂದು ಭಾಷೆ. ಕನ್ನಡ ಭಾಷೆಯನ್ನ ಉಳಿಸಬೇಕಾದಂತ ಒಂದು ಕಾಲಘಟ್ಟದಲ್ಲಿ ನಾವು ಬಂದಿದ್ದೀವಿ. ಇದು ಪ್ರಾದೇಶಿಕವಾಗಿ ಕನ್ನಡ ಭಾಷೆ ಎಷ್ಟೊಂದು ಸ್ವಾರಸ್ಯಕರವಾಗಿದೆ ಅಂತ ಅಂದ್ರೆ, ನೀವು ಹುಬ್ಬಳ್ಳಿ ಧಾರವಾಡ ಕಡೆ ಹೋಗಿ ಆ ಮಂದಿ ಮಾತಾಡೋದನ್ನ ನೀವು ಕೇಳಿ, ಅದೇ ಮಂಗಳೂರು ಕಡೆ ಹೋಗಿ ಆ ಮಂದಿ ಮಾತಾಡೋದನ್ನು ಕೇಳಿ ಅಲ್ಲಿನ ಜನನ. ಹಾಗೆ ಉತ್ತರ ಕರ್ನಾಟಕ ಆಗಿರ್ಲಿ, ಕರಾವಳಿ ಕರ್ನಾಟಕ ಆಗಿರ್ಲಿ, ಅಥವಾ ಮಧ್ಯ ಕರ್ನಾಟಕ ಆಗಿರ್ಲಿ, ಪ್ರತಿಯೊಂದು ಜಾಗದಲ್ಲಿಯೂ ಕೂಡ ನಾವು ಕನ್ನಡ ಭಾಷೆಯ ಅಸ್ಮಿತೆ, ಕನ್ನಡ ಭಾಷೆಯ ಆ ಸ್ವಾರಸ್ಯಕರವಾದಂತಹ ಪದ ಜೋಡಣೆ ಇದೆಯಲ್ಲ, ಅದೇ ಒಂದು ಸ್ವಾರಸ್ಯಕರವಾದಂತಹ ಶ್ರೀಮಂತವಾದಂತಹ ಒಂದು ಭಾಷೆಯನ್ನಾಗಿ ನಮ್ಮನ್ನ ರೂಪು ಮಾಡಿದೆ. ಮುಕ್ಕಾಟಿರ ಬೇತ್ರಿ ಕುಟುಂಬದ ವತಿಯಿಂದ ಕೊಡವ ಕುಟುಂಬಗಳ ನಡುವಣ 24ನೇ ವರ್ಷದ ಕೊಡವ ಕೌಟುಂಬಿಕ ಕ್ರಿಕೆಟ್ ಉತ್ಸವ ಮುಕ್ಕಾಟಿರ ಕಪ್ ಕ್ರಿಕೆಟ್ 2026 ಮುಂದಿನ ಏಪ್ರಿಲ್ 2ರಿಂದ ಮೂರ್ನಾಡಿನಲ್ಲಿ ನಡೆಯಲಿದೆ ಎಂದು ಕ್ರಿಕೆಟ್ ಆಯೋಜನಾ ಸಮಿತಿ ಅಧ್ಯಕ್ಷ ಮುಕ್ಕಾಟಿರ ಸುರೇಶ್ ಪೆಂಬಯ್ಯ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಪಂದ್ಯಾವಳಿಯ ಕುರಿತು ಮಾಹಿತಿ ನೀಡಿದವರು, ಮುಕ್ಕಾಟಿರ ಕಪ್ ಕ್ರಿಕೆಟ್ ಉತ್ಸವ ಮೂರ್ನಾಡಿನ ಲಾಲು ಮುದ್ದಯ್ಯ ಕ್ರೀಡಾಂಗಣ, ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮೈದಾನ ಹಾಗೂ ಅರಂಬೇರಿ ಕಳಂಚೇರಿಯ SMS ವಿದ್ಯಾಪೀಠದ ಮೈದಾನಗಳಲ್ಲಿ ಏಪ್ರಿಲ್ 2ರಿಂದ 28 ದಿನಗಳ ಕಾಲ ನಡೆಯಲಿದೆ ಎಂದರು. ಕಳೆದ ಸಾಲಿನ ಕೊಡವ ಕೌಟುಂಬಿಕ ಕ್ರಿಕೆಟ್ ಉತ್ಸವದ ಪುರುಷರ ವಿಭಾಗದಲ್ಲಿ 280 ತಂಡಗಳು ಪಾಲ್ಗೊಂಡಿದ್ದವಾದರೆ ಈ ಬಾರಿ 300 ತಂಡಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಕಳೆದ ಬಾರಿ ಮಹಿಳೆಯರ ವಿಭಾಗದಲ್ಲಿ 58 ತಂಡಗಳು ಪಾಲ್ಗೊಂಡಿದ್ದರೆ ಈ ಬಾರಿ 100 ತಂಡಗಳನ್ನು ನಿರೀಕ್ಷೆ ಮಾಡಲಾಗಿದೆ. ಪಂದ್ಯಾವಳಿಯ ಕ್ವಾರ್ಟರ್ ಫೈನಲ್ ವರೆಗೆ 6 ಓವರ್ಗಳ ಪಂದ್ಯಾಟಗಳು ನಡೆಯಲಿದ್ದು, ಬಳಿಕ 8 ಓವರ್ ಪಂದ್ಯಾಟಗಳು ನಡೆಯಲಿವೆ. ಅಂತಿಮ ಪಂದ್ಯಾಟ ಮೂರ್ನಾಡಿನ ಬಾಚಟ್ಟಿರ ಲಾಲು ಮುದ್ದಯ್ಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎಂದು ಮಾಹಿತಿಯನ್ನ ನೀಡಿದರು. ಸ್ಪೋರ್ಟ್ಸ್ ಪ್ರಮೋಷನ್ ಇಂದ ಎಲ್ಲರಿಗೂ ಬಹಳ ಒಂದು ಅಭಿರುಚಿ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ. ಹಾಗಾಗಿ ಮಕ್ಕಳಿಗೆ ಅವರ ಮುಂದಕ್ಕೆ ಅವರ ಭವಿಷ್ಯವನ್ನು ಕೂಡ ಸುಧಾರಿಸ್ಕೋಬಹುದು. ಶಿಸ್ತು, ಶ್ರಮ, ಶ್ರದ್ಧೆ ಎಲ್ಲ ಇದ್ರೆ ಏನು ಬೇಕಾದರೂ ಅಚೀವ್ ಮಾಡಬಹುದು ಅಂತ ಹೇಳುವಂಥದ್ದು ಸ್ಪೋರ್ಟ್ಸ್ ಮೂಲಕ ತಿಳಿಯಪಡಿಸಲಾಗಿದೆ. ನಾವು ಕೂಡ ಎಲ್ಲರೂ ಪ್ರತಿನಿತ್ಯ ನಾವು ದಿನಪತ್ರಿಕೆ ನೋಡುವಾಗ ಲಾಸ್ಟ್ ಪೇಜೇ ನೋಡುವುದು ಯಾವಾಗಲೂ ಸ್ಪೋರ್ಟ್ಸ್ ಅಂದರೆ ಏನು. ಅದರಿಂದ ಇತ್ತೀಚೆಗಂತೂ ಬಹಳ ಜನ ಸ್ಪೋರ್ಟ್ಸ್ ಹಿಂದೆ ಮಾಡಿದ್ರಿಂದ ತುಂಬ ಅವಕಾಶಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅವರಿಗೆ ಮಾಡುವಂಥ ಕೆಲಸ ಫೋಕಸ್ ಮಾಡೋದು, ಒಳ್ಳೆ ಉಪಯೋಗ ಸಿಗ್ತಾ ಇದೆ. ಸರ್ಕಾರ ಕೂಡ ಒಳ್ಳೆ ಉಪಯೋಗ ಮಾಡ್ತಾ ಇದೆ. ಇದರಿಂದ ಈಗ ನಮ್ಮ ಇದರಲ್ಲಿ ಅಂದರೆ ನಮ್ಮ ಸಂಸ್ಕೃತಿ, ನಮ್ಮ ಜಲ ನಮ್ಮ ಹಾಡು ಹಬ್ಬ ಇವುಗಳೆಲ್ಲ ಪ್ರಮೋಟ್ ಮಾಡಬೇಕು, ಮುಂದಕ್ಕೆ ಹಾಗೆ ಅದು ಬೆಳಿಬೇಕು. ಮುಂದಿನ ಪೀಳಿಗೆ ಅದನ್ನು ತಿಳ್ಕೊಂಡು ಅದನ್ನು ಅನುಭವಿಸ್ಬೇಕು, ಇನ್ನು ಮುಂದಕ್ಕೆ ತಗೊಂಡು ಹೋಗ್ಬೇಕು ನಮ್ಮ ಇದನ್ನು ಅಂತ ಹೇಳಿ ಕೊಡವನ್ನ ಮುಂದಕ್ಕೆ ಬೆಳೆಸಬೇಕು ಇನ್ನು ಹೇಳಿ ನಾವು ಇಂಥ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಸ್ಪೋರ್ಟ್ಸ್ ಮೂಲಕ ಎಲ್ಲ ಥರದ ಉತ್ತೇಜನ ಸಿಗುತ್ತೆ. ಅದರಿಂದ ಅದಕ್ಕೆ ಅಗತ್ಯವಾಗಿ ನಾವು ಈ ಒಂದು ಕ್ರಿಕೆಟ್, ಟೆನ್ನಿಸ್ ಇದನ್ನು ನಾವು ಮೂರ್ನಾಡಲ್ಲಿ ನಡೆಸಬೇಕು. ಮೂರ್ನಾಡು ಪ್ರಾಥಮಿಕ ಶಾಲೆ, ಹೈಸ್ಕೂಲು ಮತ್ತು ಆರ್ಮೇರಿ ಈ 3 ಸ್ಥಳಗಳಲ್ಲಿ ನಾವು ನಡೆಸಲಿಕ್ಕೆ ಇದು ಮಾಡ್ತಾ ಇದ್ದೀವಿ. ಗ್ರೌಂಡ್ ಎಲ್ಲ ಪ್ರಿಪ್ರೇಷನ್ ಆಗ್ತಾ ಇದೆ. ಹಾಗೆ ಒಳ್ಳೆ ಆಕರ್ಷಕ ನಗದು ಹಣ ಪ್ರೈಸ್, ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್, ಮೆನ್ ಆ್ಯಂಡ್ ವುಮೆನ್. ಗೋಷ್ಠಿಯಲ್ಲಿ ಪಂದ್ಯಾವಳಿ ಆಯೋಜನಾ ಸಮಿತಿಯ ಕಾರ್ಯದರ್ಶಿ ಪೊನ್ನಣ್ಣ, ವಕ್ತಾರ ರವಿ ಚೇಯಣ್ಣ ಹಾಗೂ ಜಂಟಿ ಕಾರ್ಯದರ್ಶಿ ಮುಖೇಶ್ ಅಯ್ಯಪ್ಪ ಪಾಲ್ಗೊಂಡಿದ್ದರು.